ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರಸೋಕ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನಮಂ ನಮಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸ್ವರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ಅವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तೋ ಭವಂತಃ ಸರ್ವ ಏವೈಃ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಕ್ಷನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಂದುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಥೇನಿ ಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಕ್ಷಾತ್ತು ಶ್ರೀಹರಿ ರಾಮರೂಪದಿಂದಾಗಿ ಅಭಿವ್ಯಕ್ತವಾದಂತಹ ಪರಮ ಪವಿತ್ರವಾದಂತಹ ದಿನ ರಾಮನವಮಿ. ಈ ರಾಮನವಮಿ ಉತ್ಸವದ ಅಂಗವಾಗಿ ಪ್ರತಿಪದಾ ದಿನದಿಂದಾಗಿ ರಾಮಾಯಣದ ದಿವ್ಯವಾದಂತಹ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳುತ್ತಾ ಬಂದಿದ್ದೇವೆ. ಈ ಒಂದು ರಾಮನವಮಿ ಉತ್ಸವದ ಅಂಗವಾಗಿ ಇವತ್ತಿನ ದಿನ ಆ ಒಂದು ಪ್ರವಚನದ ಮಂಗಳಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ನಿನ್ನೆಯ ದಿನ ನಾವು ಕಥೆಯನ್ನು ಎಲ್ಲಿಯವರೆಗೆ ಕೇಳಿದ್ದೇವೆ ಅಂತಂದರೆ, ಎಲ್ಲ ಕಪಿಗಳು ಕೂಡ ಸೀತಾನ್ವೇಷಣಕ್ಕಾಗಿ ಅಂತ ಹೋಗಿದ್ದಾರೆ. ಹನುಮಂತ ದೇವರು, ಜಾಂಬವಂತ, ಅಂಗದ ಮೊದಲಾದಂತಹ ಎಲ್ಲ ಕಪಿಗಳು ಕೂಡ ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಅಲ್ಲಿ ದಕ್ಷಿಣ ದೇಶಕ್ಕೆ ಬಂದಾಗ ಅಲ್ಲಿ ಸಮುದ್ರವನ್ನು ಕಂಡಿದ್ದಾರೆ. ಹಾಗಾಗಿ ಈ ಸಮುದ್ರವನ್ನು ದಾಟೋದು ಹೇಗೆ ಎಂಬುದಾಗಿ ಎಲ್ಲರೂ ಕೂಡ ವಿಚಾರವನ್ನು ಮಾಡಿದಾಗ ತಮಗೆ ಇರುವಂತಹ ಒಂದು ಸಾಮರ್ಥ್ಯವನ್ನು, ನಮಗೆ ಎಷ್ಟು ಹಾರಲು ಸಾಮರ್ಥ್ಯವಿದೆ ಅಂತನ್ನೋದನ್ನು ಒಬ್ಬೊಬ್ಬರು ಹೇಳಿದಾಗ ಕೊನೆಗೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದು ಜಾಂಬವಂತನು ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ ಕಾರ್ಯವನ್ನು ನೀವೇ ಮಾಡಬೇಕು, ಬೇರೆ ಯಾರಿಗೂ ಕೂಡ ಸಾಮರ್ಥ್ಯ ಅಂತನ್ನೋದು ಇಲ್ಲ ಎಂಬುದಾಗಿ ಹೇಳಿದಾಗ ಆಗ ಹನುಮಂತ ದೇವರು ದಿವ್ಯವಾದಂತಹ ಬೃಹತ್ತಾದಂತಹ ರೂಪವನ್ನು ತಗೊಂಡಿದ್ದಾರೆ ಅಂತನ್ನುವಂತಹ ಕಥಾಭಾಗವನ್ನು ಕೇಳಿದ್ದೇವೆ. ಇನ್ನು ಮುಂದೆ ಪ್ರಾರಂಭವಾಗಬೇಕಾದದ್ದು ಸುಂದರಕಾಂಡ. ರಾಮಾಯಣದಲ್ಲಿಯೇ ಅತ್ಯದ್ಭುತವಾದಂತಹ ಭಾಗ, ಅತ್ಯಂತ ಪ್ರಧಾನವಾದಂತಹ ಭಾಗ. ಸುಂದರಕಾಂಡದ ಬಗ್ಗೆ ಹೇಳಬೇಕು ಅಂತಂದರೆ, ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರಂ ವನಂ, ಸುಂದರೇ ಸುಂದರೀ ಸೀತಾ, ಸುಂದರೇ ಸುಂದರಂ ವನಂ, ಸುಂದರೇ ಸುಂದರೀ ಸೀತಾ, ಸುಂದರೇ ಸುಂದರಃ ಕಪಿಃ, ಸುಂದರೇ ಸುಂದರಂ ಕಾವ್ಯಂ, ಸುಂದರೇ ಕಿಮ್ನ ಸುಂದರಂ ಎಂಬುದಾಗಿ ಹೇಳಿದಂತೆ ಸುಂದರಕಾಂಡದಲ್ಲಿ ಪ್ರತಿಯೊಂದೂ ಕೂಡ ಅತ್ಯಂತ ಸುಂದರವಾಗಿದೆ ಅಂತೆ. ಸುಂದರಕಾಂಡದಲ್ಲಿ ಸ್ತುತ್ಯನಾದಂತಹ ರಾಮಚಂದ್ರ ದೇವರು ಅತ್ಯಂತ ಸುಂದರರಾಗಿದ್ದಾರೆ. ಇನ್ನು ಸುಂದರಕಾಂಡದಲ್ಲಿ ಪ್ರಸಕ್ತವಾಗುವಂತಹ ಅನೇಕ ವನಗಳು, ಆ ಲಂಕೆಯಲ್ಲಿರುವಂತಹ ಅನೇಕ ವನಗಳು ಅವುಗಳು ಕೂಡ ಅತ್ಯಂತ ಸುಂದರವಾಗಿದೆ. ಇನ್ನು ಸುಂದರಕಾಂಡದಲ್ಲಿ ಯಾವ ಸೀತಾದೇವಿಯ ದರ್ಶನವನ್ನು ಹನುಮಂತ ದೇವರು ಪಡೆಯುತ್ತಾರೆಯೋ ಅಂತಹ ಸೀತಾದೇವಿಯು ಕೂಡ ಸಾಕ್ಷಾತ್ತು ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ. ಹಾಗಾಗಿ ಅತ್ಯಂತ ಸುಂದರಳಾಗಿದ್ದಾಳೆ. ಇನ್ನು ಯಾವ
ಹನುಮಂತ ದೇವರ ಒಂದು ಪರಾಕ್ರಮವನ್ನು ಸುಂದರಕಾಂಡದಲ್ಲಿ ವಿಶೇಷವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆಯೋ ಅಂತಹ ಹನುಮಂತ ದೇವರು ಕೂಡ ಅತ್ಯಂತ ಸುಂದರರಾಗಿದ್ದಾರೆ. ಈ ರೀತಿಯಾಗಿ ಸುಂದರಕಾಂಡ ಅಂತ ಅನ್ನೋದು ಅತ್ಯಂತ ಸುಂದರವಾಗಿ ಇದೆ. ಆದರೆ ಈಗ ನಮಗೆ ಸುಂದರಕಾಂಡವನ್ನು ಕೇಳುವಷ್ಟು ಸಮಯ ಅಂತ ಅನ್ನೋದಿಲ್ಲ. ಸುಂದರಕಾಂಡವನ್ನು ಕೇಳುತ್ತಾ ಕೂತರೆ ಮುಂದೆ ಎಲ್ಲ ಯುದ್ಧದ ಭಾಗ, ಎಲ್ಲ ಸೇತುವಿನ ನಿರ್ಮಾಣ, ನಂತರದಲ್ಲಿ ಯುದ್ಧದ ಭಾಗ, ಸೀತಾರಾಮರ ಒಂದು ಸಮಾಗಮ ರೂಪವಾದಂತಹ ಮಂಗಲಕರವಾದಂತಹ ದೃಶ್ಯದಿಂದಾಗಿ ಪ್ರವಚನದ ಮಂಗಳ ಅಂತ ಅನ್ನೋದನ್ನು ಮಾಡಬೇಕಾಗಿದೆ. ಹಾಗಾಗಿ ಆದರೆ ಈ ಸುಂದರಕಾಂಡವನ್ನು ಬಿಟ್ಟು ಹೋಗಬೇಕು ಅಂತಂದರೆ ಮನಸ್ಸಿಲ್ಲ. ಹಾಗಾಗಿ ಅತ್ಯಂತ ಸಂಕ್ಷೇಪದಲ್ಲಿ ಸತ್ಯಧರ್ಮತೀರ್ಥರು ಮಹಾನುಭಾವರು ನಮಗೆ ಒಂದೇ ಶ್ಲೋಕದಲ್ಲಿ ಸಮಗ್ರ ಸುಂದರಕಾಂಡವಾದ ಒಂದು ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಆ ಶ್ಲೋಕ ಅಂತ ಅನ್ನೋದು ಈ ರೀತಿಯಾಗಿದೆ. ಚತುರ್ಥಜಃ ಪಂಚಮಗಃ ದೃಷ್ಟ್ವಾತು ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪುನಃ ಎಂಬುದಾಗಿ ಈ ರೀತಿಯಾಗಿ ಸಮಗ್ರ ಸುಂದರಕಾಂಡವನ್ನು ಒಂದೇ ಶ್ಲೋಕದಲ್ಲಿ ಸತ್ಯಧರ್ಮತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಚತುರ್ಥಜಃ ನಾಲ್ಕನೇದಿಂದಾಗಿ ಹುಟ್ಟಿದವರು ಅಂತಂದರೆ 5 ಭೂತಗಳು, ಪಂಚಭೂತಗಳಲ್ಲಿ ನಾಲ್ಕನೇದ್ದು ಯಾವುದು? ವಾಯು. ಆ ವಾಯುವಿನಿಂದಾಗಿ ಹುಟ್ಟಿದಂತಹ ಹನುಮಂತ ದೇವರು ಪಂಚಮಗಃ 5ನೇ ಭೂತವಾದಂತಹ ಆಕಾಶ ಮಾರ್ಗದಲ್ಲಿ ಹೋಗಿ ದೃಷ್ಟ್ವಾತು ಪ್ರಥಮಾತ್ಮಜಾಂ, ಪ್ರಥಮಭೂತ ಅಂತಂದರೆ ಪೃಥ್ವಿ, ಆ ಪೃಥ್ವಿಯಿಂದಾಗಿ ಹುಟ್ಟಿದಂತಹ ಸೀತಾದೇವಿಯನ್ನು ನೋಡಿಕೊಂಡು ಬಂದು ಸೀತಾದೇವಿಗೆ ಅಲ್ಲಿಗೆ ಹೋಗಿ ರಾಮಚಂದ್ರ ದೇವರ ಅಂಗುಳೀಯಕವನ್ನು ಕೊಟ್ಟು ಮತ್ತೆ ತೃತೀಯಂ ತತ್ರ ನಿಕ್ಷಿಪ್ಯ, ಅಲ್ಲಿ 3ನೇ ಭೂತ ಅಂತಂದರೆ ಯಾವುದು? ಅಗ್ನಿಯನ್ನು ಲಂಕೆಯಲ್ಲಿ ಇಟ್ಟಿದ್ದಾರೆ. ಸಮಸ್ತ ಲಂಕಾಪಟ್ಟಣವನ್ನು ಕೂಡ ಅಗ್ನಿಯಿಂದಾಗಿ ಸುಟ್ಟು ಬಿಟ್ಟಿದ್ದಾರೆ. ಆ ರೀತಿಯಾಗಿ ಲಂಕಾಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿ ಅಲ್ಲಿಂದಾಗಿ ದ್ವಿತೀಯಂ ಅತರತ್ ಪುನಃ, ಮತ್ತೆ ದ್ವಿತೀಯ ಭೂತ ಅಂತಂದರೆ ಯಾವುದು? ಸಮುದ್ರ, ನೀರು. ಆ ನೀರನ್ನು ದಾಟಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಬಂದು ಸೀತಾದೇವಿ ಕೊಟ್ಟಿರುವಂತಹ ಚೂಡಾಮಣಿಯನ್ನು ರಾಮಚಂದ್ರ ದೇವರಿಗೆ ಸಮರ್ಪಣೆಯನ್ನು ಮಾಡುತ್ತಾ ಇದ್ದಾರೆ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೇ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈಃ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ. ಈ ರೀತಿಯಾಗಿ ಏನು ಎಲ್ಲ ಸಮುದ್ರವನ್ನು ದಾಟಿ ಅಲ್ಲಿ ಹೋಗಿ ಎಲ್ಲ ಅಸುರರನ್ನು ಕೂಡ ಅವರಿಗೆ ಪೀಡೆಯನ್ನು ಕೊಟ್ಟು ಅಲ್ಲೆಲ್ಲ ಲಂಕೆಯನ್ನು ಸುಟ್ಟು ಮತ್ತೆ ತಿರುಗಿ ಬಂದಿರೋದು ಅಂತಂದರೆ ಇದು ಸಾಮಾನ್ಯವಾದಂತಹ ಕಾರ್ಯವಲ್ಲ. ಹನುಮಂತ ದೇವರನ್ನು ಬಿಟ್ಟು ಯಾರಿಗೂ ಕೂಡ ಆ ಕಾರ್ಯವನ್ನು ಮಾಡುವಂತಹ ಸಾಮರ್ಥ್ಯ ಅಂತ ಅನ್ನೋದು ಇರಲಿಲ್ಲ. ಇಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಹನುಮಂತ ದೇವರು ಸಾಧನೆ ಮಾಡಿದ್ದಾರೆ. ಆದರೆ ಕಿಂಚಿತ್ತೂ ಕೂಡ ಅಹಂಕಾರವಿಲ್ಲ, ಗರ್ವವಿಲ್ಲ. ಈ ಕಾರ್ಯವನ್ನು ನಾನೇ ಮಾಡಿದ್ದೇನೆ ಅಂತನ್ನುವಂತಹ ಒಂದು ಕಿಂಚಿತ್ತೂ ಗರ್ವ ಅಂತ ಅನ್ನೋದಿಲ್ಲ. ಇದು ಕೇವಲ ರಾಮಚಂದ್ರ ದೇವರ ಅನುಗ್ರಹದಿಂದಾಗಿ ಮಾಡಿದ್ದೇನೆ ಅಂತನ್ನುವಂತಹ ಒಂದು ಭಾವನೆಯಿಂದಾಗಿ ಬಂದು ಸೀತಾದೇವಿಯ ಚೂಡಾಮಣಿಯನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಇದ್ದಾರೆ. ಇಂತಹ ಮಹಾಭಕ್ತಿಯನ್ನು ಮಾಡುವಂತಹ ಮಹಾಸೇವೆಯನ್ನು ಮಾಡಿದಂತಹ ಹನುಮಂತ ದೇವರಿಗೆ ತಿರುಗಿ ರಾಮಚಂದ್ರ ದೇವರು ಏನು ಕೊಡಬೇಕು ಅಂತ ನೋಡಿದರೆ ಆ ಹನುಮಂತರ ದೇವರ ಭಕ್ತಿಗೆ ಸಮಾನವಾದದ್ದು ಯಾವುದೂ ಕೂಡ ತೋರಲೇ ಇಲ್ಲ. ಹಾಗಾಗಿ ರಾಮಚಂದ್ರ ದೇವರು ತಮ್ಮನ್ನೇ ತಾವು ಹನುಮಂತ ದೇವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಆಲಿಂಗನವನ್ನು ಗಟ್ಟಿಯಾಗಿ ಹನುಮಂತ ದೇವರಿಗೆ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಅನನ್ಯವಾದಂತಹ ಅನುಗ್ರಹವನ್ನು, ಅಪಾರವಾದಂತಹ ಅನುಗ್ರಹವನ್ನು ಹನುಮಂತ ದೇವರ ಮೇಲೆ ರಾಮಚಂದ್ರ ದೇವರು ಮಾಡಿದ್ದಾರೆ. ಇನ್ನು ಎಲ್ಲ ಸೀತಾದೇವಿಯು ಲಂಕೆಯಲ್ಲಿ ಇದ್ದಾಳೆ, ಅಶೋಕವನದಲ್ಲಿ ಇದ್ದಾಳೆ ಅಂತ ಅನ್ನೋದು ಗೊತ್ತಾಗಿದೆ. ಇನ್ನು ಎಲ್ಲ ಕಪಿಗಳನ್ನು ಕೂಡ ಕರೆದುಕೊಂಡು ಆ ಲಂಕಾಪಟ್ಟಣಕ್ಕೆ ಹೋಗಬೇಕು ಎಂಬುದಾಗಿ ರಾಮಚಂದ್ರ ದೇವರು ಎಲ್ಲ ಕಪಿಸೈನ್ಯವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ರಾಮಚಂದ್ರ ದೇವರನ್ನು ಹನುಮಂತ ದೇವರು ತಮ್ಮ ಭುಜಗಳ ಮೇಲೆ ಕೂಡಿಸಿಕೊಂಡಿದ್ದಾರೆ. ಆಮೇಲೆ ಅಂಗದನು ಲಕ್ಷ್ಮಣನನ್ನು ತನ್ನ ಭುಜಗಳ ಮೇಲೆ ಕೂಡಿಸಿಕೊಂಡು ದಕ್ಷಿಣ ದೇಶಕ್ಕೆ ಬಂದಿದ್ದಾರೆ, ಸಮುದ್ರದ ತೀರದಕ್ಕೆ ಬಂದಿದ್ದಾರೆ. ಆಗ ರಾಮಚಂದ್ರ ದೇವರು ಆ ಸಮುದ್ರಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ನಾವು ಈ ರೀತಿಯಾಗಿ ಹೋಗಬೇಕಾಗಿದೆ, ಹಾಗಾಗಿ ದಾರಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವತ್ತಿನ ರಾತ್ರಿ ಅಲ್ಲಿಯೇ ಮಲಗುತ್ತಾರೆ. ರಾಮಚಂದ್ರ ದೇವರಿಗೆ ಕೇವಲ ತಮ್ಮ ಕಟಾಕ್ಷ ಮಾತ್ರದಿಂದಲೇ ಆ ಸಮುದ್ರದಲ್ಲಿ ದಾರಿಯನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದಿತ್ತು. ಹಾಗಿದ್ದರೂ ಕೂಡ ಲೋಕಕ್ಕೆ ತಿಳಿಸಿಕೊಡಬೇಕಾಗಿದೆ. ಯಾವುದಾದ್ರೂ ಕಾರ್ಯವನ್ನು ಯಾರ ಜೊತೆಗಾದರೂ ವ್ಯವಹಾರವನ್ನು ಮಾಡಬೇಕಾದಾಗ ಮೊದಲಿಗೆ ಮೃದುವಾಗಿ ವ್ಯವಹಾರವನ್ನು ಮಾಡಬೇಕು. ಆಗಲೂ ಕಾರ್ಯಸಿದ್ಧವಾಗಲಿಲ್ಲ ಅಂತಾದರೆ ಆಗ ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು ಅಂತನ್ನೋದನ್ನು ಲೋಕಕ್ಕೆ ಶಿಕ್ಷಣೆ ಮಾಡೋದಕ್ಕಾಗಿ ಅಂತ ಮೊದಲಿಗೆ ಕೇವಲ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸಮುದ್ರದ ತೀರದಲ್ಲಿ ಮಲಗಿದ್ದಾರೆ. ಮುಂದಿನ ದಿನ ಬೆಳಿಗ್ಗೆ ಎದ್ದಿದ್ದಾರೆ. ಎದ್ದ ಕೂಡಲೇ ಅಲ್ಲಿಗೆ ವಿಭೀಷಣನು ಬರುತ್ತಾನೆ. ವಿಭೀಷಣ ಅಂತಂದರೆ ರಾವಣನ ತಮ್ಮ. ಆ ವಿಭೀಷಣನು ಬಂದು ರಾಮನಿಗೆ ಶರಣಾಗತನಾಗುತ್ತಾನೆ. ವಿಭೀಷಣನು ಯದ್ಯಪಿ ರಾವಣನ ತಮ್ಮನಾಗಿದ್ದರೂ ಕೂಡ ಮಹಾರಾಮಭಕ್ತನಾಗಿದ್ದ. ಹಾಗಾಗಿ ಇಂತಹ ರಾಮನ ಭಕ್ತನನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳೋದು ಬೇಡ ಅಂತನ್ನೋದಕ್ಕಾಗಿ
ಆ ರಾವಣನು ವಿಭೀಷಣನಿಗೆ ಬಹಿಷ್ಕಾರವನ್ನು ಮಾಡಿರುತ್ತಾನೆ. ಹಾಗಾಗಿ ವಿಭೀಷಣನು ಏನು ಮಾಡಬೇಕು ಅಂತ ತಿಳಿದು ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಬಂದು ಪ್ರಣಾಮವನ್ನು ಮಾಡಿದ್ದಾನೆ. ಆಗ ರಾಮಚಂದ್ರ ದೇವರು ಎಲ್ಲ ಕಪಿಗಳನ್ನು ಕೂಡ ಕೇಳುತ್ತಾ ಇದ್ದಾರೆ, ಈ ವಿಭೀಷಣನನ್ನು ನಾವು ಸ್ವೀಕಾರ ಮಾಡಬೇಕೋ ಬೇಡೋ ಎಂಬುದಾಗಿ ಈ ರೀತಿಯಾಗಿ ಕೇಳಿದಾಗ ಎಲ್ಲ ಕಪಿಗಳು ಕೂಡ ಏಕಸ್ವರದಿಂದಾಗಿ ಹೇಳುತ್ತಾ ಇದ್ದಾರೆ, ಬೇಡ ಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಸುಗ್ರೀವನನ್ನು ಪ್ರಾರಂಭ ಮಾಡಿ, ಕಪಿಗಳ ರಾಜನಾದಂತಹ ಸುಗ್ರೀವನನ್ನು ಪ್ರಾರಂಭ ಮಾಡಿ ಜಾಂಬವಂತ, ಅಂಗದ ಪ್ರತಿಯೊಬ್ಬರೂ ಕೂಡ ಬೇಡ ಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವನು ಶತ್ರುಪಕ್ಷದಿಂದಾಗಿ ಬಂದಿದ್ದಾನೆ, ಹಾಗಾಗಿ ಯಾವಾಗ ನಮಗೆ ಅಪಕಾರವನ್ನು ಮಾಡುತ್ತಾನೋ ನಮಗೆ ಗೊತ್ತಿಲ್ಲ. ಈಗ ಮೊದಲೇ ಯುದ್ಧಕ್ಕಾಗಿ ಅಂತ ಹೊರಟಿದ್ದೇವೆ, ಹಾಗಾಗಿ ನಮ್ಮ ರಹಸ್ಯಗಳೆಲ್ಲವನ್ನೂ ಕೂಡ ಅವರ ಪಕ್ಷಕ್ಕೆ ಹೇಳಿಬಿಟ್ಟರೆ ಹೇಗೆ ಎಂಬುದಾಗಿ, ಹಾಗಾಗಿ ಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಥವಾ ರಾತ್ರೋರಾತ್ರಿ ನಾವು ಮಲಗಿದಾಗ ನಮ್ಮೆಲ್ಲರನ್ನೂ ಕೂಡ ಸಂಹಾರ ಮಾಡಿದರೆ ಹೇಗೆ, ಹಾಗಾಗಿ ಇವನನ್ನು ನಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳೋದು ಬೇಡ, ಸ್ವೀಕಾರ ಮಾಡೋದು ಬೇಡ ಎಂಬುದಾಗಿ ಎಲ್ಲ ಕಪಿಗಳು ಕೂಡ ಹೇಳುತ್ತಾ ಇದ್ದಾರೆ. ಆಗ ರಾಮಚಂದ್ರ ದೇವರು ಹನುಮಂತನಿಗೆ ಕೇಳುತ್ತಾರೆ. ಆಗ ಹನುಮಂತನು ಅವಶ್ಯವಾಗಿಯೂ ಕೂಡ ಸ್ವೀಕಾರ ಮಾಡಲೇಬೇಕು, ಶರಣಾಗತನಾಗಿ ಬಂದಿದ್ದಾನೆ, ಅದಷ್ಟೇ ಅಲ್ಲದೆ ನಿನ್ನ ಭಕ್ತನಾಗಿದ್ದಾನೆ, ಹಾಗಾಗಿ ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ಹನುಮಂತ ದೇವರು ರಾಮಚಂದ್ರ ದೇವರಿಗೆ ಹೇಳಿದಾಗ ಅವರೆಲ್ಲ ಕಪಿಗಳು ಒಂದು ಮಾತನ್ನು ಹೇಳಿದರೂ ಕೂಡ ಹನುಮಂತ ದೇವರ ಮಾತನ್ನೇ ರಾಮಚಂದ್ರ ದೇವರು ಸ್ವೀಕಾರ ಮಾಡಿ ವಿಭೀಷಣನನ್ನು ಸ್ವೀಕಾರ ಮಾಡಿದ್ದಾರೆ. ಸಾಕ್ಷಾತ್ ಕಪಿರಾಜನಾದಂತಹ ಸುಗ್ರೀವನೂ ಕೂಡ ಬೇಡ ಅಂತ ಹೇಳುತ್ತಾ ಇದ್ದಾನೆ. ಹಾಗಿದ್ದರೂ ಕೂಡ ಆ ಸುಗ್ರೀವನ ಮಾತನ್ನೂ ಕೂಡ ಲೆಕ್ಕ ಮಾಡದೆ ಹನುಮಂತನ ದೇವರ ಮಾತನ್ನು ಆಧರಿಸಿ ಆ ರಾಮಚಂದ್ರ ದೇವರು ವಿಭೀಷಣನನ್ನು ಸ್ವೀಕಾರ ಮಾಡಿದ್ದಾರೆ. ಯಾವ ಸುಗ್ರೀವನನ್ನು ಕೂಡ ರಾಮಚಂದ್ರ ದೇವರು ಸ್ವೀಕಾರ ಮಾಡಬೇಕು ಅಂತಂದರೆ ಹನುಮಂತನ ಮಾತಿನಿಂದಲೇ ಸ್ವೀಕಾರ ಮಾಡಿದ್ದಾರೆಯೋ ಅಂತಹ ಸುಗ್ರೀವನ ಮಾತನ್ನು ಸ್ವೀಕಾರ ಮಾಡಿ ಹನುಮಂತ ದೇವರ ಮಾತನ್ನು ಹೇಗೆ ಪರಿತ್ಯಾಗ ಮಾಡುತ್ತಾನೆ ರಾಮ. ಹಾಗಾಗಿ ಆ ಹನುಮಂತ ದೇವರ ಮಾತಿನಂತೆ ವಿಭೀಷಣನನ್ನು ಸ್ವೀಕಾರ ಮಾಡಿದ್ದಾರೆ. ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ, ಈ ವಿಭೀಷಣನಿಂದಾಗಿ ನನಗೆ ಯಾವುದೇ ವಿಧವಾದಂತಹ ಭಯ ಅಂತ ಅನ್ನೋದು ಇಲ್ಲ. ಯಾಕೆ ಅಂತಂದರೆ ಲಕ್ಷ್ಮೀದೇವಿಯಿಂದಾಗಿ ಸಹಿತರಾದಂತಹ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಸಮಸ್ತವಾದಂತಹ ಜಗತ್ತು ಕೂಡ ನನ್ನ ಜೊತೆಗೆ ಯುದ್ಧಕ್ಕೆ ಬಂದರೂ ಕೂಡ ನನಗೆ ಯಾವುದೇ ವಿಧವಾದಂತಹ ಭಯ ಅಂತ ಅನ್ನೋದು ಇಲ್ಲ. ಅಂತಹದ್ದು ಈ ವಿಭೀಷಣ ನನಗೇನು ಮಾಡಬಲ್ಲ, ಹಾಗಾಗಿ ನನಗೆ ವಿಭೀಷಣನಿಂದಾಗಿ ಯಾವುದೇ ವಿಧವಾದಂತಹ ಭಯವಿಲ್ಲ. ಹೌದಪ್ಪ, ನಿನಗೇನು ಭಯವಿಲ್ಲ, ಆದರೆ ನಮಗೇನಾದರೂ ಮಾಡಿದರೆ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾನೆ, ನಿಮಗೂ ಕೂಡ ಭಯವಿಲ್ಲ. ನಮಗೆ ವಿಭೀಷಣನ ಒಂದು ಸ್ವಭಾವ ಅಂತ ಅನ್ನೋದು ನನಗೆ ಗೊತ್ತು. ವಿಭೀಷಣನು ಅತ್ಯಂತ ಸಾತ್ವಿಕನಾದಂತಹ ಪುರುಷ, ಹಾಗಾಗಿ ಅವನಿಂದಾಗಿ ನಿಮಗೆ ಯಾವುದೇ ವಿಧವಾದಂತಹ ಅಪಾಯವಿಲ್ಲ ಎಂಬುದಾಗಿ ಹೇಳಿ ವಿಭೀಷಣನನ್ನು ಸ್ವೀಕಾರ ಮಾಡಿದ್ದಾನೆ ರಾಮಚಂದ್ರ. ಅಂತಂದರೆ ನಾವು ಇದನ್ನು ಅತ್ಯಂತ ದೃಢವಾಗಿ ನಾವು ತಿಳಿದುಕೋಬೇಕು. ಬೇರೆ 100 ಜನ 100 ಮಾತು ಹೇಳಿರಲಿ, ಹನುಮಂತ ದೇವರು ಯಾವ ಮಾತನ್ನು ಹೇಳುತ್ತಾರೆಯೋ ಅದನ್ನೇ ರಾಮಚಂದ್ರನು ಸ್ವೀಕಾರ ಮಾಡುತ್ತಾನೆ. ಇದೊಂದು ಪ್ರಸಂಗದಲ್ಲಿ ಅಲ್ಲ, ಹಿಂದೆಯೂ ಕೂಡ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ವಿಸ್ತಾರವಾಗಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ನಿರ್ಣಯ ಗ್ರಂಥದಲ್ಲಿ ಇದನ್ನು ಈ ರೀತಿಯಾಗಿ ವಿಸ್ತಾರವಾಗಿ ತಿಳಿಸಿಕೊಡೋದು ಯಾಕೆ ಅಂತಂದರೆ, ಅದು ಒಂದು ಸಲ ಅಲ್ಲದೆ ಮತ್ತೆ ಮತ್ತೆ ಪುನಃ ಇದನ್ನು ತಿಳಿಸಿಕೊಡೋದು ಯಾಕೆ ಅಂತಂದರೆ, ಇದನ್ನು ನೀವು ದೃಢವಾಗಿ ನಿಶ್ಚಯವನ್ನು ಮಾಡ್ಕೋರಿ. ಯಾವುದು ಹನುಮಂತ ದೇವರಿಗೆ ಅಭಿಮತವಾದಂತಹ ವಚನವಿದೆಯೋ ಅದೇ ರಾಮಚಂದ್ರ ದೇವರಿಗೆ ಅಭಿಮತವಾದದ್ದು. ಯಾವುದನ್ನು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆಯೋ, ಬೇರೆ 100 ಮತಾಚಾರ್ಯರು 100 ರೀತಿಯಿಂದಾಗಿ ಹೇಳಿರಲಿ, ಶ್ರೀಮದ್ ಆಚಾರ್ಯರು ಯಾವುದನ್ನು ಹೇಳುತ್ತಾರೆಯೋ ಅದೇ ವೇದವ್ಯಾಸ ದೇವರಿಗೆ ಅಭಿಮತವಾದಂತಹ ಸಿದ್ಧಾಂತ ಅಂತ ಅನ್ನೋದನ್ನು ದೃಢವಾಗಿ ನಿಶ್ಚಯ ಮಾಡಿಕೋರಿ ಅಂತ ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ರೀತಿಯಾಗಿ ಪುನಃ ಹೇಳಿದ್ದಾರೆ. ಹಾಗೆ ಹನುಮಂತ ದೇವರ ಮಾತನ್ನು ಕೇಳಿ ವಿಭೀಷಣನನ್ನು ರಾಮಚಂದ್ರ ದೇವರು ಸ್ವೀಕಾರ ಮಾಡಿದ್ದಾರೆ. ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ. ಲಂಕಾಪಟ್ಟಣಕ್ಕೆ ನೀನೇ ರಾಜ ಎಂಬುದಾಗಿ ರಾಜ್ಯಾಭಿಷೇಕವನ್ನು ವಿಭೀಷಣನಿಗೆ ಮಾಡಿದ್ದಾರೆ. ಇನ್ನೂ ರಾವಣನ ಸಂಹಾರ ಆಗಲೇ ಇಲ್ಲ. ರಾವಣನ ಸಂಹಾರವಾದ ಆಮೇಲೆ ರಾಜ್ಯಾಭಿಷೇಕ ಮಾಡೋದಲ್ಲ, ರಾವಣನು ಇರುವಾಗಲೇ ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾನೆ ರಾಮಚಂದ್ರ. ಯಾವ ರಾಮಚಂದ್ರ ದೇವರ ಇಚ್ಛೆ ಇದ್ದರೆ ಕ್ರಿಮಿಯೂ ಕೂಡ ರಾಜ್ಯವನ್ನು ಆಳುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ಅದೇ ರಾಮಚಂದ್ರ ದೇವರ ಇಚ್ಛೆ ಇರಲಿಲ್ಲ ಅಂತಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ಸ್ಥಾನದಿಂದಾಗಿ ಚ್ಯುತರಾಗುತ್ತಾರೆ. ಅಂತಹ ಸಾಮರ್ಥ್ಯವುಳ್ಳಂತಹ ರಾಮಚಂದ್ರನ ಮುಂದೆ ರಾವಣ ಎಂಥದ್ದು, ಒಂದು ಸಣ್ಣ ಕಸದ ಕಡ್ಡಿಗೂ ಕೂಡ ಸಮಾನನಲ್ಲ. ಹಾಗಾಗಿ ಆ ರಾವಣನನ್ನು ಲೆಕ್ಕ ಮಾಡದೇನೆ ರಾಮಚಂದ್ರ ದೇವರು ಆ ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ. ಅದರ ಜೊತೆಗೆ ವಿಭೀಷಣನಿಗೆ ಚಿರಂಜೀವತ್ವ ವರವನ್ನು ಕೂಡ ಕೊಟ್ಟಿದ್ದಾನೆ ರಾಮಚಂದ್ರ. ಈ ರೀತಿಯಾಗಿ ವಿಭೀಷಣನನ್ನು ಸ್ವೀಕಾರ ಮಾಡಿ ವಿಭೀಷಣನ ಮೇಲೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಈ ರೀತಿಯಾಗಿ 3 ರಾತ್ರಿಗಳು ಕಳೆದಿವೆ. ಇನ್ನೂ ಸಮುದ್ರ ಅಂತನ್ನೋದು ದಾರಿಯನ್ನು ಕೊಡುತ್ತಾ ಇಲ್ಲ. ಹಾಗಾಗಿ ರಾಮಚಂದ್ರ ದೇವರು ಈಗ ಸಿಟ್ಟಿಗೆ ಬಂದು ಕೆಂಪಾದಂತಹ ಕಣ್ಣನ್ನು ಮಾಡಿ ಸಿಟ್ಟಿನಿಂದಾಗಿ ಸಮುದ್ರವನ್ನು ನೋಡುತ್ತಾ ಇದ್ದಾರೆ. ಆಗ ಸಮುದ್ರವೆಲ್ಲವೂ ಕೂಡ ಒಣಗಿ ಹೋಗಿದೆ. ಆಗ ವರುಣನನ್ನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ, ರಾಮಚಂದ್ರ ಪ್ರಭೋ, ನನ್ನನ್ನು ಕ್ಷಮಿಸು,
ನಿನ್ನ ಮುಂದೆ ನಾವು ಎಂಥವರು, ನಮಗೆ ಏನೂ ಜ್ಞಾನವೇ ಇಲ್ಲ, ಜಡಮತಿಗಳು ನಿನ್ನ ಮುಂದೆ, ಹಾಗಾಗಿ ನಿನ್ನ ಅಭಿಪ್ರಾಯ ನಮಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಮ್ಮನ್ನು ಕ್ಷಮೆ ಮಾಡು. ನೀನು ಅವಶ್ಯವಾಗಿಯೂ ಕೂಡ ಲಂಕೆಗೆ ಹೋಗಿ ಆ ಅಸುರನ ಸಂಹಾರವನ್ನು ಮಾಡಿ ನಿನ್ನ ಪತ್ನಿಯನ್ನು ಸ್ವೀಕಾರ ಮಾಡು. ಎಲ್ಲ ಕಪಿಸೈನ್ಯವನ್ನು ಕೂಡ ಕರೆದುಕೊಂಡು ಹೋಗಬೇಕಾಗಿದೆಯಲ್ಲ, ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು. ನೀನು ಈ ಕಪಿಗಳಿಂದಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿಸು. ಹೇಗೆ? ಈಗ ಭೂಮಿಯ ಮೇಲೆ ಅಂತಂದರೆ ಸೇತುವೆಯನ್ನು ಕಟ್ಟಬಹುದು, ನೀರಿನಲ್ಲಿ ಸೇತುವೆಯನ್ನು ಹೇಗೆ ಕಟ್ಟೋದು ಅಂತಂದರೆ ನೀನು ಎಲ್ಲ ಕಪಿಗಳಿಂದ ಈ ಕಲ್ಲುಗಳನ್ನು ಹಾಕಿಸು. ಯಾವ ಕಲ್ಲು ಕೂಡ ಮುಳುಗದೇ ಇದ್ದಂತೆ ನಾನು ಧಾರಣೆ ಮಾಡುತ್ತೇನೆ ಎಂಬುದಾಗಿ ವರುಣವನ್ನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆಗ ಎಲ್ಲ ಕಪಿಗಳಿಗೂ ಕೂಡ ಸೇತುವೆಯನ್ನು ಬಂಧನೆ ಮಾಡೋದಕ್ಕಾಗಿ ಅಂತ ಆದೇಶವನ್ನು ಮಾಡಿದ್ದಾನೆ ರಾಮಚಂದ್ರ. ಅದಕ್ಕಿಂತಲೂ ಪೂರ್ವದಲ್ಲಿ ರಾಮಚಂದ್ರನು ಸಮುದ್ರದ ಮೇಲೆ ಪ್ರಯೋಗವನ್ನು ಮಾಡೋದಕ್ಕಾಗಿ ಅಂತ ಒಂದು ಬಾಣವನ್ನು ಅನುಸಂಧಾನ ಮಾಡಿದ್ದ. ಆ ಸಂಧಿಸಿರುವಂತಹ ಬಾಣವನ್ನು ಎಲ್ಲಿ ಬಿಡಬೇಕು ಅಂತಂದರೆ ಅಲ್ಲಿ ಅನೇಕ ಜನ ರಾಕ್ಷಸರು ಇದ್ದರು. ಆ ಎಲ್ಲ ರಾಕ್ಷಸರ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡಿದ್ದಾನೆ. ಇನ್ನು ಎಲ್ಲ ಕಪಿಗಳಿಗೂ ಕೂಡ ಸೇತುವೆಯ ನಿರ್ಮಾಣಕ್ಕೆ ಆದೇಶವನ್ನು ಮಾಡಿದ್ದಾನೆ. ಎಲ್ಲ ಕಪಿಗಳು ಕೂಡ ನಾನಾ ವಿಧವಾದಂತಹ ಪರ್ವತಗಳಿಗೆ ಹೋಗಿ ದೊಡ್ಡ ದೊಡ್ಡ ಶಿಲೆಗಳನ್ನು ತಂದು ಸಮುದ್ರದಲ್ಲಿ ಹಾಕುತ್ತಾ ಇದ್ದಾರೆ. ಯಾವ ಕಲ್ಲು ಕೂಡ ಮುಳುಗುತ್ತಾ ಇಲ್ಲ. ವರುಣನು ತನ್ನ ಮಾತು ಕೊಟ್ಟಂತೆ ಎಲ್ಲ ಕಲ್ಲುಗಳನ್ನು ಕೂಡ ಧಾರಣೆ ಮಾಡುತ್ತಾ ಇದ್ದಾನೆ. ಆಗ ರಾಮಚಂದ್ರ ಅಂದುಕೊಂಡನಂತೆ, ಅಲ್ಲ, ಇವರೆಲ್ಲ ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ, ಯಾವುದೂ ಕೂಡ ಮುಳುಗುತ್ತಾ ಇಲ್ಲ, ನಾನು ಒಂದು ಕಲ್ಲನ್ನು ಹಾಕಿ ನೋಡೋಣ ಎಂಬುದಾಗಿ ರಾಮಚಂದ್ರ ದೇವರು ಒಂದು ಕಲ್ಲನ್ನು ಹಾಕಿದ್ರಂತೆ. ಆದರೆ ಆ ಕಲ್ಲು ಮುಳುಗಿ ಹೋಗಿತ್ತಂತೆ. ಆಗ ರಾಮಚಂದ್ರ ಆಶ್ಚರ್ಯಪಟ್ಟಂತೆ, ಅಲ್ಲ, ಎಲ್ಲರೂ ಹಾಕಿದಂತಹ ಕಲ್ಲುಗಳೆಲ್ಲ ತೇಳುತ್ತಾ ಇವೆ, ನಾನು ಹಾಕಿದ ಕಲ್ಲು ಮಾತ್ರ ಯಾಕೆ ಮುಳುಗಿದೆ ಎಂಬುದಾಗಿ ಆಶ್ಚರ್ಯಪಟ್ಟನಂತೆ. ಈ ಎಲ್ಲ ದೃಶ್ಯವನ್ನು ಹನುಮಂತ ದೇವರು ನೋಡುತ್ತಾ ಇದ್ರಂತೆ. ಆಗ ಹನುಮಂತ ದೇವರು ಬಂದು ಹೇಳುತ್ತಾರೆ ಅಂತೆ, ಅಲ್ಲ ರಾಮಚಂದ್ರ, ನೀನು ಧಾರಣೆ ಮಾಡಿದರೆ ಈ ಸಮಸ್ತವಾದಂತಹ ಬ್ರಹ್ಮಾಂಡವೂ ಕೂಡ ಸ್ಥಿರವಾಗಿರುತ್ತದೆ. ನೀನು ಧಾರಣೆ ಮಾಡದೇ ಇದ್ದರೆ ಈ ಬ್ರಹ್ಮಾಂಡವೂ ಕೂಡ ಶಿಥಿಲವಾಗಿ ಕೆಳಗೆ ಮುಳುಗಿ ಹೋಗುತ್ತದೆ. ಅಂತಹದ್ದು ನೀನು ಕೈ ಬಿಟ್ಟಾಗ ಆ ಕಲ್ಲು ಹೇಗೆ ಸ್ಥಿರವಾಗಿ ನಿಲ್ಲಲು ಸಾಧ್ಯ? ಹಾಗಾಗಿ ಅದು ಮುಳುಗಿದೆ ಎಂಬುದಾಗಿ ಈ ರೀತಿಯಾಗಿ ಹನುಮಂತ ದೇವರು ಬಂದು ಹೇಳುತ್ತಾರೆ ಅಂತ ಹೇಳುವಂತಹ ತಾತ್ಪರ್ಯ, ರಾಮಚಂದ್ರ ದೇವರು ಯಾರ ಕೈಯನ್ನು ಹಿಡಿಯುತ್ತಾರೆಯೋ ಅವರ ಉದ್ಧಾರ ಅಂತ ಅನ್ನೋದು ನಿಶ್ಚಿತವಾಗಿದೆ. ಯಾರ ಕೈಯನ್ನು ಬಿಡುತ್ತಾನೆಯೋ ಅವರ ಒಂದು ಅಧಃಪತನ ಅಂತ ಅನ್ನೋದು ಕೂಡ ನಿಶ್ಚಿತವಾಗಿದೆ. ಯಮಯವೈಷವರುಣತೆ ತೇನ ಲಭ್ಯ. ಹಾಗಾಗಿ ಈ ರೀತಿಯಾಗಿ ರಾಮಚಂದ್ರ ದೇವರು ಅದ್ಭುತವಾದಂತಹ ಕಾರ್ಯವನ್ನು ಮಾಡುತ್ತಾ ಎಲ್ಲ ಕಪಿಗಳಿಂದಲೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ. ಆಗ ವಿಭೀಷಣನನ್ನು ತೋರಿಸಿದಂತಹ ಮಾರ್ಗದಿಂದಾಗಿ ಲಂಕಾಪಟ್ಟಣಕ್ಕೆ ಎಲ್ಲರೂ ಕೂಡ ಕಪಿ ಸೈನ್ಯದಿಂದಾಗಿ ಸಹಿತರಾಗಿ ರಾಮಚಂದ್ರ ದೇವರು ಹೋಗಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ಅಂಗದನಿಗೆ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ, ನೀನು ರಾವಣನ ಹತ್ತಿರ ಹೋಗಿ ನನ್ನ ಮಾತನ್ನು ತಿಳಿಸು, ಸಂಧಾನಕ್ಕಾಗಿ ಒಪ್ಪುತ್ತಾನೇನೋ ಎಂಬುದಾಗಿ ಕೇಳು ಎಂಬುದಾಗಿ ಈ ರೀತಿಯಾಗಿ ಹೇಳಿ ಕಳಿಸಿದ್ದಾನೆ. ಯದ್ಯಪಿ ರಾಮಚಂದ್ರನಿಗೆ ಗೊತ್ತಿತ್ತು ಈ ರಾವಣನು ಮಹಾ ಅಸುರ, ಮಹಾ ದುಷ್ಟ ಸ್ವಭಾವಿ, ಹಾಗಾಗಿ ಅವನು ಸಂಧಿಗೆ ಒಪ್ಪಿಕೊಳ್ಳೋದಿಲ್ಲ ಅಂತ ಅನ್ನೋದು ಗೊತ್ತಿತ್ತು. ರಾಮಚಂದ್ರ ದೇವರಿಗೂ ಸಂಧಿ ಬೇಕಾಗಿರಲಿಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಅಸುರರ ಸಂಹಾರ ಮಾಡಬೇಕಾಗಿದೆ. ಹಾಗಾಗಿಯೇ ಈ ರೀತಿಯಾಗೆಲ್ಲ ವಿಡಂಬನವನ್ನು ಮಾಡೋದು. ಇಲ್ಲದೇ ಇದ್ದರೆ ಸೀತಾ ಅಪಹಾರ ಇತ್ಯಾದಿಗಳನ್ನೆಲ್ಲ ಮಾಡೋದು ಯಾಕೆ? ಈ ಎಲ್ಲ ಅಸುರರ ಸಂಹಾರ ಮಾಡಬೇಕಾಗಿದೆ ಅಂತ ಅನ್ನೋದಕ್ಕಾಗಿಯೇ ಆ ರೀತಿಯಾಗಿ ಮಾಡಿದ್ದಾನೆ. ಹಾಗಿದ್ದರೂ ಕೂಡ ರಾಜಧರ್ಮವನ್ನು, ಕ್ಷತ್ರಿಯರ ಧರ್ಮವನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಸಂಧಿಗಾಗಿ ಅಂತ ಕಳಿಸಿಕೊಟ್ಟಿದ್ದಾನೆ. ಆಗ ರಾವಣನು ಒಪ್ಪದೇ ಇರುವಾಗ ಎಲ್ಲ ಸಮಸ್ತ ಕಪಿಗಳಿಗೂ ಕೂಡ ಆ ಲಂಕೆಯ ಪ್ರಾಕಾರದಲ್ಲಿರುವಂತಹ 4 ದ್ವಾರಗಳಿಗೂ ಹೋಗಿ ನಿರೋಧವನ್ನು ಮಾಡಲಿಕ್ಕೆ ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾನೆ. ಎಲ್ಲ ಕಪಿಗಳು ಕೂಡ 4 ದ್ವಾರಗಳಿಗೆ ಹೋಗಿ ನಿರೋಧವನ್ನು ಮಾಡಿದ್ದಾರೆ. ಆಗ ರಾವಣನು ಪೂರ್ವ ದಿಕ್ಕಿಗೆ ಪ್ರಹಸ್ತ ಅಂತನ್ನುವಂತಹ ರಾಕ್ಷಸನನ್ನು ಕೊಟ್ಟು ಕಳಿಸಿದ್ದಾನೆ. ಅಲ್ಲಿ ನೀಲ ಅಂತನ್ನುವಂತಹ ಕಪಿ ಇದ್ದ. ಆ ನೀಲನು ಪ್ರಹಸ್ತನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಘನಘೋರವಾದಂತಹ ಯುದ್ಧವನ್ನು ಮಾಡಿ ಆ ನೀಲ ಮತ್ತು ವಿಭೀಷಣ ಅವರಿಬ್ಬರೂ ಕೂಡ ಸೇರಿ ಆ ಪ್ರಹಸ್ತನ ಸಂಹಾರವನ್ನು ಮಾಡಿದ್ದಾರೆ. ನೀಲನು ದೊಡ್ಡ ದೊಡ್ಡ ಪರ್ವತಗಳನ್ನು ತಂದು ಆ ಪ್ರಹಸ್ತನ ಮೇಲೆ ಎಸೆದಿದ್ದಾನೆ ಮತ್ತು ವಿಭೀಷಣನು ತನ್ನ ಶಕ್ತಿ ಅಂತನ್ನುವಂತಹ ಆಯುಧದಿಂದಾಗಿ ಆ ಅಸುರನ ಒಂದು ವಧೆಯನ್ನು ಮಾಡಿದ್ದಾನೆ. ಈ ರೀತಿಯಾಗಿ ನೀಲ ಹಾಗೂ ವಿಭೀಷಣ ಇಬ್ಬರೂ ಕೂಡ ಸೇರಿ ಪೂರ್ವ ದಿಕ್ಕಿಗೆ ಬಂದಂತಹ ಪ್ರಹಸ್ತನನ್ನು ಸಂಹಾರ ಮಾಡಿದ್ದಾರೆ. ಇನ್ನು ದಕ್ಷಿಣ ದಿಕ್ಕಿಗೆ ವಜ್ರದಂಶ ಅಂತನ್ನುವಂತಹ ರಾಕ್ಷಸನನ್ನು ಕೊಟ್ಟು ಕಳಿಸಿರುತ್ತಾನೆ ರಾವಣ. ಅಲ್ಲಿಗೆ ಅಂಗದನು, ಯುವರಾಜನಾದಂತಹ ವಾಲಿಯ ಮಗನಾದಂತಹ ಅಂಗದನು ಬಂದಿರುತ್ತಾನೆ. ಅಲ್ಲಿ ಆ ಅಂಗದನು ಆ ವಜ್ರದಂಶನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಯುದ್ಧವನ್ನು ಆಡುತ್ತಾ ಅವನ ಮೇಲೆ ಹಾರಿ ಅವನ ಶಿರಸ್ಸಿನಲ್ಲಿರುವಂತಹ ಕೂದಲನ್ನು ಹಿಡಿದು ಅವನನ್ನು ಕೆಳಗೆ ಬೀಳಿಸಿದ್ದಾನೆ. ಕೆಳಗೆ ಬೀಳಿಸಿ ಅವನ ಸಂಹಾರವನ್ನು ಮಾಡಿದ್ದಾನೆ ಅಂಗದ. ಇನ್ನು ಪಶ್ಚಿಮ ದಿಕ್ಕಿಗೆ ಇಂದ್ರಜಿತ್ತು ಅಂತಂದರೆ ರಾವಣನ ಮಗ, ಅವನನ್ನು ಕಳಿಸಿಕೊಟ್ಟಿರುತ್ತಾನೆ ರಾವಣ. ಅಲ್ಲಿಗೆ ಸಾಕ್ಷಾತ್ತು ಜೀವೋತ್ತಮರಾದಂತಹ ಹನುಮಂತ ದೇವರು ಅಲ್ಲಿಗೆ ಹೋಗಿರುತ್ತಾರೆ. ಈ ಹನುಮಂತ ದೇವರ ಪರಾಕ್ರಮವನ್ನು ಹಿಂದೆಯೇ ಲಂಕಾಪುರದಲ್ಲಿ ಕಂಡಿರುತ್ತಾನೆ ಇಂದ್ರಜಿತ್ತು. ಹಾಗಾಗಿ ಹನುಮಂತ ದೇವರನ್ನು ನೋಡಿ ಅಲ್ಲಿಂದ ಪಲಾಯನವನ್ನು ಮಾಡಿಬಿರುತ್ತಾನೆ. ಸುಮ್ಮನೆ ಯಾಕೆ ನನಗೆ ಸುಮ್ಮನೆ ಮತ್ತೆ ಅವಮಾನವಾಗುತ್ತದೆ ಅಂತನ್ನೋದಕ್ಕಾಗಿ ಅಲ್ಲಿಂದ ಪಲಾಯನವನ್ನು ಮಾಡಿ ಓಡಿ ಬಂದು ಬಿಡುತ್ತಾನೆ ಇಂದ್ರಜಿತ್ತು. ಆಗ ಅಲ್ಲಿಗೆ
ಧೂಮ್ರನೇತ್ರ ಮತ್ತು ಅಕಂಪನ ಅಂತನ್ನುವಂತಹ ರಾಕ್ಷಸರನ್ನು ರಾವಣನು ಕೊಟ್ಟು ಕಳಿಸುತ್ತಾನೆ. ಆ ಧೂಮ್ರಕೇತ ಮತ್ತು ಅಕಂಪನ ಅಂತನ್ನುವಂತಹ ರಾಕ್ಷಸರನ್ನು ಕೂಡ ಕೇವಲ ತನ್ನ ಮುಷ್ಟಿಗಳಿಂದಲೇ ಹನುಮಂತ ದೇವರು ಸಂಹಾರ ಮಾಡಿಬಿಡುತ್ತಾರೆ. ಈ ರೀತಿಯಾಗಿ ಒಂದೊಂದು ದಿಕ್ಕಿನಲ್ಲಿ ಒಬ್ಬರೊಬ್ಬರನ್ನು ಕಳಿಸಿಕೊಟ್ಟಾಗ ಅವರೆಲ್ಲರನ್ನೂ ಕೂಡ ಆಯಾ ಕಪಿಗಳು ಅಂಗದ ಮತ್ತು ನೀಲ ಮೊದಲಾದಂತಹ ಕಪಿಗಳು ಆ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡುತ್ತಾರೆ. ಆಗ ರಾತ್ರಿ ಕಾಲದಲ್ಲಿ ಆ ಎಲ್ಲ ಕಪಿಗಳಿಂದಲೂ ಕೂಡ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿಸಿ ಆ ಲಂಕಾಪುರವನ್ನೆಲ್ಲವನ್ನು ಕೂಡ ಸುಟ್ಟಿ ಬಿಡಿಸುತ್ತಾನೆ ರಾಮಚಂದ್ರ. ಆಗ ರಾವಣನಿಗೆ ಅತ್ಯಂತ ಸಿಟ್ಟು ಬಂದು ಅವನು ಕುಂಭಕರ್ಣನ ಮಕ್ಕಳಿಗೆ ಆದೇಶವನ್ನು ಮಾಡುತ್ತಾನೆ. ಕುಂಭಕರ್ಣನ ಮಕ್ಕಳು ಕುಂಭ ಮತ್ತು ನಿಕುಂಭ ಎಂಬುದಾಗಿ ಇಬ್ಬರು ಮಕ್ಕಳು, ಅವರಿಗೆ ಆದೇಶವನ್ನು ಮಾಡುತ್ತಾನೆ. ಹೋಗಿ ಶತ್ರು ಸೈನ್ಯವನ್ನು ನಾಶ ಮಾಡಿಕೊಂಡು ಬರ್ರಿ, ರಾಮಚಂದ್ರ ದೇವರ ಸಂಹಾರ ಮಾಡಿಕೊಂಡು ಬರ್ರಿ ಎಂಬುದಾಗಿ ಕುಂಭ ಮತ್ತು ನಿಕುಂಭರನ್ನು ಕೊಟ್ಟು ಕಳಿಸುತ್ತಾನೆ. ಆಗ ಕುಂಭ ಅಂತನ್ನುವಂತಹ ದೈತ್ಯ ಅವನು ಮೊದಲಿಗೆ ಬರುತ್ತಾನೆ ಯುದ್ಧಕ್ಕಾಗಿ ಅಂತ ಬಂದು ಜಾಂಬವಂತ, ನೀಲ, ತಾರ, ವಿವಿಧ, ಮೈಂದ, ಅಂಗದ ಹೀಗೆ ಎಲ್ಲ ಕಪಿಗಳನ್ನು ಕೂಡ ಗೆದ್ದು ಬಿಡುತ್ತಾನೆ. ಆಮೇಲೆ ಸುಗ್ರೀವನು ಅವನ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ಬಂದು ಘನಘೋರವಾದಂತಹ ಯುದ್ಧವನ್ನು ಆಡುತ್ತಾನೆ ಆ ಕುಂಭನ ಜೊತೆಗೆ. ಕೊನೆಗೂ ಕೂಡ ಆ ಕುಂಭನನ್ನು ಸಂಹಾರ ಮಾಡುತ್ತಾನೆ ಸುಗ್ರೀವ. ಈ ಸುಗ್ರೀವನಿಂದಾಗಿ ಕುಂಭನು ಸತ್ತ ಮೇಲೆ ಅವನ ಕುಂಭನ ಅಣ್ಣನಾದಂತಹ ನಿಕುಂಭನಿಗೆ ಅತ್ಯಂತ ಕ್ರೋಧದಿಂದಾಗಿ ತನ್ನ ಆಯುಧವನ್ನು ಸ್ವೀಕಾರ ಮಾಡಿ ಬರುತ್ತಾನೆ. ಅವನ ಹತ್ತಿರ ಒಂದು ಅದ್ಭುತವಾದಂತಹ ಆಯುಧ ಅಂತ ಅನ್ನೋದಿತ್ತು, ಬ್ರಹ್ಮದೇವರು ಕೊಟ್ಟಿರುವಂತಹ ಒಂದು ಆಯುಧ ಪರಿಘ ಎಂಬುದಾಗಿ. ಅಂತಂದರೆ ದೊಡ್ಡ ಚೈನ್ ಇರುತ್ತದೆ, ಆ ಚೈನಿಗೆ ಕೊನೆಗೆ ಒಂದು ಐರನ್ ಬಾಲ್, ಅದಕ್ಕೆ ಚೂಪು ಇರುತ್ತದೆ. ಅಂತಹ ಒಂದು ದೊಡ್ಡದಾದಂತಹ ಮಹಾ ಆಯುಧ, ಅಂತಹ ಆಯುಧವನ್ನು ತೆಗೆದುಕೊಂಡು ಬರುತ್ತಾ ಇದ್ದಾನೆ. ಅವನ ಒಂದು ಪರಾಕ್ರಮ ಹೇಳುತ್ತಾರೆ, ಅವನು ಆ ಪರಿಘ ಅಂತನ್ನುವಂತಹ ಆಯುಧವನ್ನು ಸ್ವೀಕಾರ ಮಾಡಿ ಅದನ್ನು ಜೋರಾಗಿ ತಿರುಗಿಸುತ್ತಾ ಬಂದರೆ 10 ದಿಕ್ಕುಗಳು ಮತ್ತು ಸೂರ್ಯಚಂದ್ರರೂ ಕೂಡ ಆ ಆಯುಧದ ಜೊತೆಗೆ ತಿರುಗುತ್ತಾ ಇದ್ದಾರೆ ಅಂತೆ. ಅಂತಹ ಮಹಾ ಆಯುಧ, ಅಂತಹ ಮಹಾಪರಾಕ್ರಮವನ್ನು ತೋರುತ್ತಾ ಬರುತ್ತಾ ಇದ್ದಾನೆ. ಆಗ ಅದನ್ನು ಕಂಡು ಸುಗ್ರೀವನು ಪಲಾಯನವನ್ನು ಮಾಡಿದ್ದಾನೆ. ಪ್ರಾಣದ ಭಯದಿಂದಾಗಿ ಸುಗ್ರೀವನು ಕೂಡ ಅಲ್ಲಿಂದ ಪಲಾಯನವನ್ನು ಮಾಡಿಬಿಟ್ಟಿದ್ದಾನೆ. ಆಗ ಎಲ್ಲ ಕಪಿಗಳು ಕೂಡ ಓಡಿ ಹೋಗುತ್ತಾ ಇದ್ದಾರೆ. ಆಗ ಹನುಮಂತ ದೇವರು ಇವರು ಯಾರಿಗೂ ಕೂಡ ಈ ನಿಕುಂಭನ ಜೊತೆಗೆ ಯುದ್ಧ ಮಾಡುವಂತಹ ಸಾಮರ್ಥ್ಯವಿಲ್ಲ ಎಂಬುದಾಗಿ ತಿಳಿದು ಹನುಮಂತ ದೇವರೇ ಅಲ್ಲಿ ಯುದ್ಧಕ್ಕಾಗಿ ಅಂತ ಬಂದಿದ್ದಾರೆ. ಬಂದು ಹನುಮಂತ ದೇವರು ತಮ್ಮ ವಕ್ಷಸ್ಥಳವನ್ನು ತೋರಿಸುತ್ತಾ ಇದ್ದಾರೆ. ಈ ಎಲ್ಲ ಕಪಿಗಳನ್ನು ಏನು ಮಾಡ್ತೀವಿ, ಬಿಡು, ನನ್ನ ಜೊತೆಗೆ ಯುದ್ಧಕ್ಕೆ ಬಾ, ನನ್ನ ವಕ್ಷಸ್ಥಳಕ್ಕೆ ಪ್ರಹಾರವನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ಹನುಮಂತ ದೇವರು ಹೇಳುತ್ತಾ ಇದ್ದಾರೆ. ಆಗ ಆ ಪರಿಘ ಅಂತನ್ನುವಂತಹ ಆಯುಧವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರಿಗೆ ಹೊಡೆದರೆ ಸ್ವಲ್ಪವೂ ಕೂಡ ಕೂದಲಷ್ಟು ಕೂಡ ಹಾನಿ ಅಂತ ಅನ್ನೋದು ಹನುಮಂತ ದೇವರಿಗೆ ಆಗಲಿಲ್ಲ. ಆಮೇಲೆ ಹನುಮಂತ ದೇವರೇ ಅಸುರನಿಗೆ ಮುಷ್ಟಿಯಿಂದಾಗಿ ಪ್ರಹಾರವನ್ನು ಮಾಡಿದ್ದಾರೆ. ಅನಂತರ ಆ ಅಸುರನು, ನಿಕುಂಭ ಅಂತನ್ನುವಂತಹ ಅಸುರನು ಆ ಹನುಮಂತ ದೇವರನ್ನು ತನ್ನ ಭುಜದ ಮೇಲೆ ಕೂಡಿಸಿಕೊಂಡು ಆಕಾಶಕ್ಕೆ ಹಾರಿದ್ದಾನೆ. ಆಗ ಹನುಮಂತ ದೇವರು ಅವನ ಕೂದಲನ್ನು ಹಿಡಿದುಕೊಂಡು, ಅವನ ತಲೆಯನ್ನು ಹಿಡಿದುಕೊಂಡು ಅವನನ್ನು ಭೂಮಿಯಲ್ಲಿ ಹಾಕಿ ಅವನನ್ನು ಕಾಲಿಂದಾಗಿ ತುಳಿದು ಸಂಹಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನಿಕುಂಭನ ಸಂಹಾರವಾಗಿದೆ. ಆಮೇಲೆ ಸುಪ್ತಜ್ಞ ಮೊದಲಾದಂತಹ ಅನೇಕ ಜನ ರಾಕ್ಷಸರು ಯುದ್ಧಕ್ಕಾಗಿ ಅಂತ ಬಂದಾಗ ರಾಮಚಂದ್ರ ದೇವರು ತಮ್ಮ ಬಾಣಗಳಿಂದಾಗಿ ಆ ಎಲ್ಲ ಅಸುರರನ್ನು ಕೂಡ ಸಂಹಾರ ಮಾಡಿದ್ದಾನೆ. ಆಮೇಲೆ ರಾವಣನು ನರಾಂತಕ, ದೇವಾಂತಕ ಮೊದಲಾದಂತಹ 6 ಜನ ದೈತ್ಯರನ್ನು ಯುದ್ಧಕ್ಕಾಗಿ ಅಂತ ಕಳಿಸಿಕೊಡುತ್ತಾನೆ. ಮೊದಲಿಗೆ ನರಾಂತಕ ಅಂತನ್ನುವಂತಹ ದೈತ್ಯನನ್ನು ಕಳಿಸಿಕೊಡುತ್ತಾರೆ. ನರಾಂತಕ ಅಂತನ್ನುವವನು ರಾವಣನ ಮಗನೇ ಆಗಿರುತ್ತಾನೆ. ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿರುವಂತಹ ಮಗ ನರಾಂತಕ ಎಂಬುದಾಗಿ. ಆ ನರಾಂತಕವನ್ನು ಯುದ್ಧಕ್ಕಾಗಿ ಅಂತ ಕಳಿಸಿಕೊಡುತ್ತಾನೆ. ಆ ನರಾಂತಕನು ಅಶ್ವದ ಮೇಲೆ ಏರಿ ತನ್ನ ಒಂದು ಆಯುಧವನ್ನು ಸ್ವೀಕಾರ ಮಾಡಿ ಎಲ್ಲ ಕಪಿಸೈನ್ಯವನ್ನು ಕೂಡ ಸುಡುತ್ತಾ ವೇಗದಿಂದಾಗಿ ಬರುತ್ತಾ ಇರುತ್ತಾನೆ. ಆಗ ಅಂಗದನು ಆ ಅಸುರನ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ಬಂದು ತನ್ನ ವಕ್ಷಸ್ಥಳವನ್ನು ಪ್ರದರ್ಶನ ಮಾಡಿ ನಿನ್ನ ಆಯುಧದಿಂದಾಗಿ ಇಲ್ಲಿ ಪ್ರಹಾರವನ್ನು ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆ ಆಯುಧದಿಂದಾಗಿ ಪ್ರಹಾರವನ್ನು ಮಾಡಿದರೆ ಆ ಆಯುಧವೇ 2 ಪೀಸ್ಗಳಾಗಿ ಭಿನ್ನವಾಗಿ ಹೋಗಿದೆ. ಈ ರೀತಿಯಾಗಿ ಅವನ ಒಂದು ಪರಾಕ್ರಮವನ್ನು ತೋರಿದರೂ ಕೂಡ ಅಂಗದನ ಮುಂದೆ ಆ ಪರಾಕ್ರಮವೆಲ್ಲವೂ ಕೂಡ ವಿಫಲವಾಗಿಬಿಟ್ಟಿದೆ. ಆಗ ಅಂಗದನು ತನ್ನ ಮುಷ್ಟಿಯಿಂದಾಗಿ ಅವನು ಯಾವ ಅಶ್ವದ ಮೇಲೆ ಬಂದಿದ್ದನೋ ಆ ಅಶ್ವದ ಮುಖಕ್ಕೆ ಪ್ರಹಾರವನ್ನು ಮಾಡಿದ್ದಾನೆ. ಆ ಅಶ್ವದ 2 ಕಣ್ಣುಗಳು ಕೂಡ ಹೊರಗೆ ಕಿತ್ತುಕೊಂಡು ಬಂದುಬಿಟ್ಟಿವೆ. ಆ ಅಶ್ವ ಅಂತ ಅನ್ನೋದು ರಕ್ತವನ್ನು ಕಾರಿಕೊಳ್ಳುತ್ತಾ ಕೆಳಗೆ ಬಿದ್ದು ಸತ್ತು ಹೋಗಿದೆ. ಆಗ ಆ ಅಂಗದನು ಆ ರಾವಣನ ಮಗನಾದಂತಹ ನರಕಾಂತಕನ ಹತ್ತಿರ ಇರುವಂತಹ ಆ ಆಯುಧವನ್ನು ಛೇದನೆಯನ್ನು ಮಾಡಿಬಿಟ್ಟಿದ್ದಾನೆ. ಅನಂತರದಲ್ಲಿ ಅವನ ಹತ್ತಿರ ಇರುವಂತಹ ಖಡ್ಗವನ್ನೇ ಸ್ವೀಕಾರ ಮಾಡಿ ಆ ಅಸುರನನ್ನು ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ನರಾಂತಕನ ವಧವನ್ನು ಮಾಡಿದ್ದಾನೆ ಅಂಗದ. ಈ ನರಾಂತಕನ ವಧವನ್ನು ಕೇಳಿ ಅವನ ಅಣ್ಣ ದೇವಾಂತಕ ಎಂಬುದಾಗಿ, ಅವನು ಕೂಡ ರಾವಣನ ಮಗನೇ, ನರಾಂತಕನ ಅಣ್ಣ, ಅವನು ಕ್ರೋಧದಿಂದಾಗಿ ಯುದ್ಧಕ್ಕಾಗಿ ಅಂತ ಬರುತ್ತಾ ಇದ್ದಾನೆ. ಅವನು ಬರುತ್ತಲೇ ಬಾಣಗಳ ವೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ. ಆ ಬಾಣಗಳ ವೃಷ್ಟಿಯಿಂದಾಗಿ ಅನೇಕ ಜನ ಕಪಿಗಳು ತಮ್ಮ ಪ್ರಾಣ ಭಯದಿಂದಾಗಿ ಅಲ್ಲಿಂದ ಪಲಾಯನವನ್ನು ಮಾಡುತ್ತಾ ಇದ್ದಾರೆ.
ಆಗ ಅಂಗದನಿಗೆ ವಕ್ಷಸ್ಥಳದಲ್ಲಿ ತನ್ನ ಬಾಣವನ್ನು ಬಿಟ್ಟು ಪ್ರಹಾರವನ್ನು ಮಾಡಿದಾಗ ಅಂಗದನು ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಇನ್ನು ಅದನ್ನು ಕಂಡು ಸುಗ್ರೀವನು ಇವನ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ದೊಡ್ಡ ಪರ್ವತವನ್ನು ತಗೊಂಡು ಆ ಅಸುರನ ಮೇಲೆ ಹಾಕಲಿಕ್ಕ ಅಂತ ಹೋದರೆ ಆ ಅಸುರನು ತನ್ನ ಬಾಣದಿಂದಾಗಿ ಆ ಪರ್ವತವನ್ನು ಪುಡಿಪುಡಿಯಾಗಿ ಮಾಡಿದ್ದಾನೆ. ಅಷ್ಟರಲ್ಲಿಯೇ ಮತ್ತೊಂದು ಬಾಣವನ್ನು ತೆಗೆದುಕೊಂಡು ಸುಗ್ರೀವನಿಗೂ ಕೂಡ ಪ್ರಹಾರವನ್ನು ಮಾಡಿದ್ದಾನೆ. ಸುಗ್ರೀವನು ಕೂಡ ಕೆಳಗೆ ಬಿದ್ದು ಮೂರ್ಛಿತನಾಗಿ ಬಿಟ್ಟಿದ್ದಾನೆ. ಆಗ ಹನುಮಂತ ದೇವರು ಯುದ್ಧಕ್ಕಾಗಿ ಅಂತ ಬರುತ್ತಾರೆ. ಆ ದೇವಾಂತಕನ ಜೊತೆಗೆ ಯುದ್ಧವನ್ನು ಆಡುತ್ತಾ ಅವನ ರಥದ ಮೇಲೆ ಹಾರಿದ್ದಾರೆ. ಹಾರಿ ಅವನ ಧನಸ್ಸನ್ನು ಛೇದನ ಮಾಡಿಬಿಟ್ಟಿದ್ದಾರೆ. ಇನ್ನು ಅವನ ಕೇಶವನ್ನು ಹಿಡಿದು ಅವನನ್ನು ಕೆಳಗೆ ಹಾಕಿ ಪಾದದಿಂದಾಗಿ ಸಂಹಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನರಾಂತಕ ದೇವಾಂತಕ ಇಬ್ಬರ ಸಂಹಾರವನ್ನು ಮಾಡಿದ್ದಾರೆ. ಅನಂತರದಲ್ಲಿ ತ್ರಿಶಿರಸ ಅಂತ ಒಬ್ಬ ದೈತ್ಯ, ಅವನು ಯುದ್ಧಕ್ಕಾಗಿ ಅಂತ ಬರುತ್ತಾನೆ. ಅವನನ್ನು ಕೂಡ ಹನುಮಂತ ದೇವರು ತ್ರಿಶಿರಸ ಅಂತಂದರೆ ಆ ಒಂದು ಹೆಸರಿನಿಂದಲೇ ಗೊತ್ತಾಗುವಂತೆ 3 ಶಿರಸ್ಸುಗಳು ಇದ್ದು ತ್ರಿಶಿರಸ. ಹಾಗಾಗಿ ಅಂತಹ ದೈತ್ಯನು ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ. ಆಗ ಹನುಮಂತ ದೇವರು ಅನಾಯಾಸವಾಗಿ ಅವನನ್ನು ಸಂಹಾರ ಮಾಡಿದ್ದಾನೆ. ಅವನ ಶಿರಸ್ಸನ್ನು ಛೇದನೆ ಮಾಡಿಬಿಟ್ಟಿದ್ದಾರೆ ಹನುಮಂತ ದೇವರು. ಶ್ರೀಶಿರಸನನ್ನು ಅಶಿರಸನನ್ನಾಗಿ ಮಾಡಿದ್ದಾರೆ. ಈಗ ಶಿರಸ್ಸನ್ನು ಪರಮಾತ್ಮ ದಯಮಾಡಿ ಕೊಟ್ಟಾಗ ಅದರಿಂದಾಗಿ ಭಗವಂತನ ವಿಚಾರವನ್ನು ಮಾಡಬೇಕು, ಭಗವಂತನ ಪ್ರಣಾಮವನ್ನು ಮಾಡಬೇಕು. ಅದನ್ನು ಬಿಟ್ಟು ಎಲ್ಲ ದುರ್ವಿಚಾರಗಳನ್ನು ಮಾಡುತ್ತಾ ಭಗವಂತನ ವಿರೋಧವನ್ನು ಮಾಡಿದರೆ ಅಶಿರಸನನ್ನಾಗಿ ಮಾಡುತ್ತೇನೆ ಅಂತನ್ನೋದನ್ನು ಎಲ್ಲರಿಗೂ ಕೂಡ ಎಚ್ಚರವನ್ನು ಕೊಡೋದಕ್ಕಾಗಿ ಅಂತ ಆ ರೀತಿಯಾಗಿ ತ್ರಿಶಿರಸನನ್ನು ಅಶಿರಸನನ್ನಾಗಿ ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ತಿಳಿಯಬೇಕಾದದ್ದೇನು ಅಂತಂದರೆ, ನಮಗೆ ಭಗವಂತ ಅನುಗ್ರಹ ಮಾಡಿ ಶಿರಸ್ಸನ್ನು ಕೊಟ್ಟಾಗ ನಾವು ಭಗವಂತನ ಧ್ಯಾನವನ್ನು, ಭಗವಂತನ ತತ್ವಜ್ಞಾನವನ್ನು ಮಾಡ್ಕೋಬೇಕು. ಒಂದು ಸಲ ಊಹೆ ಮಾಡಿರಿ, ನಮಗೆ ಎಷ್ಟು ಶಿರಸ್ಸುಗಳು ಬಂದು ಹೋಗಿವೆ. ದಾಸರು ಹೇಳಿದಂತೆ 84 ಲಕ್ಷ ಯೋನಿಗಳನ್ನು ದಾಟಿ ಬಂದಿದ್ದೇವೆ. ಅಷ್ಟು ಶಿರಸ್ಸುಗಳು ಬಂದಿವೆ, ಅಷ್ಟು ಶಿರಸ್ಸುಗಳು ಹೋಗಿವೆ. ಯಾಕೆ? ಭಗವಂತನ ಚಿಂತನೆ ಮಾಡಲಿಲ್ಲ, ಭಗವಂತನ ತತ್ವಜ್ಞಾನವನ್ನು ಮಾಡಿಕೊಂಡಿಲ್ಲ. ಹಾಗಾಗಿ ನಮ್ಮನ್ನು ಅಶಿರಸನನ್ನಾಗಿ ಮಾಡಿದ್ದಾರೆ ಹನುಮಂತ ದೇವರು. ನಾವು ಎಲ್ಲಿಯವರೆಗೆ ಭಗವಂತನ ಜ್ಞಾನವನ್ನು ಮಾಡ್ಕೋದಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಶಿರಸ್ಸುಗಳು ಬರ್ತಾ ಇರ್ತವೆ, ಹೋಗುತ್ತಾ ಇರುತ್ತವೆ. ಅಲ್ಲಿಯವರೆಗೆ ನಾವು ಅಶಿರಸರಾಗಿ ಆಗುತ್ತಲೇ ಇರುತ್ತೇವೆ. ಯಾವಾಗ ನಾವು ಭಗವಂತನ ದಿವ್ಯವಾದಂತಹ ತತ್ವಜ್ಞಾನವನ್ನು ಮಾಡಿಕೊಳ್ಳುತ್ತೇವೆಯೋ ಆಗ ನಿಜವಾಗಿಯೂ ಕೂಡ ಅಶಿರಸರಾಗುತ್ತೇವೆ. ಅಲ್ರಿ, ತ್ರಿಶಿರಸನಂತೆ ಇದ್ರೂ ಕೂಡ ಅಶಿರಸರಾಗುತ್ತೇವೆ, ತ್ರಿಶಿರಸನಂತೆ ಇಲ್ಲದೇ ಇದ್ದರೂ ಕೂಡ ಅಶಿರಸರಾಗುತ್ತೇವೆ ಅಂತಂದರೆ ಏನು? ಅದರ ಅಭಿಪ್ರಾಯವೇನು ಅಂತಂದರೆ, ತ್ರಿಶಿರಸನಂತೆಯೇ ಭಗವಂತನ ವಿರೋಧವನ್ನೇ ಮಾಡುತ್ತಾ ದುರ್ವಿಚಾರಗಳನ್ನೇ ಮಾಡುತ್ತಾ ಇದ್ದರೆ ಆಗ ಅಶಿರಸರಾಗೋದು ಅಂತಂದರೆ ಸಂಸಾರದಲ್ಲಿಯೇ ಇರೋದು. ಶಿರಸ್ಸುಗಳು ಬರ್ತಾ ಇರ್ತವೆ, ತಾತ್ಕಾಲಿಕವಾಗಿ ಶಿರಸ್ಸುಗಳು ಹೋಗ್ತಾ ಇರ್ತವೆ, ಹಾಗೆ ಅಶಿರಸರಾಗೋದು. ಇನ್ನು ಭಗವಂತನ ತತ್ವಜ್ಞಾನವನ್ನು ಮಾಡಿಕೊಂಡ್ರೆ ಅಶಿರಸರಾಗೋದು ಅಂತಂದರೆ ಈ ಪ್ರಾಕೃತವಾದಂತಹ ಶಿರಸ್ಸು ಹೋಗಿ ಜ್ಞಾನಾನಂದಾತ್ಮಕವಾದಂತಹ ಒಂದು ಶಿರಸ್ಸು ಬರುತ್ತದೆ, ಅಂದರೆ ಮುಕ್ತರಾಗುತ್ತೇವೆ ಅಂತನ್ನುವಂತಹ ಅಭಿಪ್ರಾಯವನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಈ ರೀತಿಯಾಗಿ ತ್ರಿಶಿರಸನನ್ನು ಕೂಡ ಸಂಹಾರ ಮಾಡಿದ್ದಾರೆ. ಆಗ ಯುದ್ಧೋನ್ಮತ್ತ ಮತ್ತು ಮತ್ತ ಅಂತನ್ನುವಂತಹ ಇಬ್ಬರು ರಾಕ್ಷಸರು, ಪಾರ್ವತಿಯ ವರದಿಂದಾಗಿ ತೃಪ್ತರಾದಂತಹ ಇಬ್ಬರು ರಾಕ್ಷಸರು, ಅವರು ಯುದ್ಧಕ್ಕಾಗಿ ಅಂತ ಬಂದಿದ್ದಾರೆ. ಆ ಪಾರ್ವತಿಯ ವರ ಅಂತ ಅನ್ನೋದಿದ್ರೂ ಕೂಡ ಹನುಮಂತ ದೇವರು ಪಾರ್ವತಿಯ ವರವನ್ನು ಕೂಡ ಮೀರಿ ಆ ಅಸುರನನ್ನು ಸಂಹಾರ ಮಾಡಿದ್ದಾರೆ, ತಮ್ಮ ಮುಷ್ಟಿಪ್ರಹಾರದಿಂದಾಗಿ ಸಂಹಾರ ಮಾಡಿದ್ದಾರೆ. ಆಗ ಅತಿಕಾಯ ಎಂಬುದಾಗಿ ಮತ್ತೊಬ್ಬ ರಾವಣನ ಮಗ, ಅವನು ಕೂಡ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದಂತಹ ಒಬ್ಬ ಮಗ ಅತಿಕಾಯ ಅಂತನ್ನುವಂತಹ ರಾಕ್ಷಸ, ಅವನು ಕೂಡ ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ. ಆಗ ಅವನಿಗೆ ಬ್ರಹ್ಮದತ್ತವಾದಂತಹ ಒಂದು ದಿವ್ಯವಾದಂತಹ ರಥವಿತ್ತು. ಅಂತಹ ಮಹಾರಥದಲ್ಲಿ ಕುಳಿತು ಅವನು ವೇಗವಾಗಿ ಬರುತ್ತಾ ಇದ್ದರೆ ಆ ರಥದ ಕೆಳಗೆ ಬಿದ್ದು ಅನೇಕ ಜನ ಕಪಿಗಳು ಸಂಹಾರವನ್ನು ಹೊಂದುತ್ತಾ ಇದ್ದಾರೆ. ಈ ರೀತಿಯಾಗಿ ಮಹಾಪರಾಕ್ರಮವನ್ನು ತೋರುತ್ತಾ ಅತಿಕಾಯನು ವೇಗದಿಂದಾಗಿ ಬರುತ್ತಾ ಇದ್ದಾನೆ. ಅನೇಕ ಜನ ಕಪಿಗಳನ್ನು ಅವನು ಸೋಲಿಸಿಬಿಟ್ಟಿದ್ದಾನೆ. ಅಂಗದ, ಜಾಂಬವಂತ ಇವರೆಲ್ಲರನ್ನೂ ಕೂಡ ಸೋಲಿಸಿ ನೇರವಾಗಿ ರಾಮನ ಹತ್ತಿರನೇ ಯುದ್ಧಕ್ಕೆ ಅಂತ ಬರುತ್ತಾ ಇದ್ದಾನೆ. ಆಗ ಲಕ್ಷ್ಮಣನು ತನ್ನ ಬಾಣಗಳ ವೃಷ್ಟಿಯಿಂದಾಗಿ ಆ ದೈತ್ಯನನ್ನು ತಡೆಯುತ್ತಾ ಇದ್ದಾರೆ. ಆಗ ಆ ಅತಿಕಾಯನಿಗೂ ಮತ್ತು ಲಕ್ಷ್ಮಣನಿಗೂ ಘೋರವಾದಂತಹ ಯುದ್ಧ ಅಂತ ಅನ್ನೋದು ನಡೆಯುತ್ತಾ ಇದೆ. ಅಲ್ಲಿ ಅತಿಕಾಯನೂ ಕೂಡ ಬಾಣಗಳ ವೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ, ಇಲ್ಲಿ ಲಕ್ಷ್ಮಣನೂ ಕೂಡ ಬಾಣಗಳ ವೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ. ಅಂತರಿಕ್ಷವೆಲ್ಲವೂ ಕೂಡ ಬಾಣಗಳಿಂದಲೇ ತುಂಬಿಬಿಟ್ಟಿವೆ. ಆ ಎಲ್ಲ ಕಡೆಗೂ ಕೂಡ ಬಾಣಗಳೇ ಇದ್ದದ್ದರಿಂದಾಗಿ ಕೆಳಗೆ ಸೂರ್ಯನ ಪ್ರಕಾಶವೂ ಕೂಡ ಬರುತ್ತಾ ಇಲ್ಲ. ರಾತ್ರಿ ಕಾಲದಲ್ಲಿ ಯಾವ ರೀತಿಯಾಗಿ ಅಂಧಕಾರವಾಗಬೇಕೋ ಹಾಗೆ ಆ ಬಾಣಗಳಿಂದಾಗಿ ಆಕಾಶವೆಲ್ಲವೂ ಕೂಡ ಆವೃತವಾಗಿ ಬಿಟ್ಟು ಎಲ್ಲ ಕಡೆಗೂ ಕೂಡ ಅಂಧಕಾರ ಅಂತ ಅನ್ನೋದು ವ್ಯಾಪಿಸಿಬಿಟ್ಟಿದೆ. ಹಾಗೆ ಘನಘೋರವಾದಂತಹ ಯುದ್ಧ ಅಂತ ಅನ್ನೋದು ನಡೆಯುತ್ತಾ ಇದೆ. ಆಗ ಲಕ್ಷ್ಮಣನು ಕೊನೆಗೂ ಕೂಡ ಆ ಅತಿಕಾಯನ ಶಿರಸ್ಸನ್ನು ಮತ್ತು ಬಾಹುಗಳನ್ನು ಛೇದನೆ ಮಾಡುತ್ತಾನೆ. ಆದರೆ ಆಶ್ಚರ್ಯ, ಅವನ ಒಂದು ಶಿರಸ್ಸನ್ನು ಛೇದನೆ ಮಾಡಿದರೆ 2 ಶಿರಸ್ಸುಗಳು ಬಂದಿವೆ, 2 ಬಾಹುಗಳು ಹೋಗಿ 4 ಬಾಹುಗಳು ಬಂದಿದೆ. ಈ ರೀತಿಯಾಗಿ ಮತ್ತೆ ಮತ್ತೆ ಛೇದನೆಯನ್ನು ಮಾಡುತ್ತಾ ಇದ್ದಾನೆ. ಮತ್ತು ಅದಕ್ಕೆ ಡಬಲ್ ಶಿರಸ್ಸುಗಳು ಮತ್ತು
ಅದಕ್ಕೆ ದ್ವಿಗುಣೀಕೃತ್ಯ ಬಾಹುಗಳು ಬರುತ್ತಾ ಇವೆ. 2 ಶಿರಸ್ಸುಗಳು ಹೋಗಿ 4 ಶಿರಸ್ಸುಗಳು ಬಂದು, 4 ಬಾಹುಗಳು ಹೋಗಿ 8 ಬಾಹುಗಳು ಬಂದು, ಹೀಗೆ ಎಷ್ಟು ಬಾರಿ ಛೇದನೆಯನ್ನು ಮಾಡಿದರೂ ಕೂಡ ಅವನಿಗೆ ಮತ್ತೆ ದ್ವಿಗುಣೀಕೃತ್ಯ ಆ ಶಿರಸ್ಸುಗಳು ಮತ್ತು ಬಾಹುಗಳು ಬರುತ್ತಾ ಇವೆ. ಆಗ ಹನುಮಂತ ದೇವರು ಅದೃಶ್ಯರಾಗಿ ಯಾರಿಗೂ ಕೂಡ ಕಾಣಿಸದೇ ಇದ್ದಂತೆ, ಯಾರಿಗೂ ಕೂಡ ಕೇಣಿಸದೇ ಇದ್ದಂತೆ ಲಕ್ಷ್ಮಣನಿಗೆ ಹೋಗಿ ಹೇಳುತ್ತಾ ಇದ್ದಾರೆ, ಇಲ್ಲ ಇವನಿಗೆ ಬ್ರಹ್ಮದೇವರ ವರ ಇದೆ, ಹಾಗಾಗಿ ನೀನು ಎಷ್ಟು ಬಾರು ಈ ರೀತಿಯಾಗಿ ಛೇದನೆಯನ್ನು ಮಾಡಿದರೂ ಕೂಡ ಅವನಿಗೆ ಸಂಹಾರವಾಗೋದಿಲ್ಲ. ಹೀಗೆ ಮತ್ತೆ ಶಿರಸ್ಸುಗಳು ಬಾಹುಗಳು ಬರುತ್ತಲೇ ಇರುತ್ತವೆ, ಹಾಗಾಗಿ ಇವನ ಮೇಲೆ ನೀನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗವನ್ನು ಮಾಡಿ ಸಂಹಾರ ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಆಗ ಲಕ್ಷ್ಮಣನು ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾನೆ, ಅಸುರನನ್ನು ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ನರಾಂತಕ, ದೇವಾಂತಕ, ತ್ರಿಶಿರಸ, ಯುದ್ಧೋನ್ಮತ್ತ, ಮತ್ತ, ಅತಿಕಾಯ ಅಂತನ್ನುವಂತಹ 6 ಜನ ರಾಕ್ಷಸರನ್ನು ಹನುಮಂತ ದೇವರು ಮತ್ತು ಲಕ್ಷ್ಮಣ ಇವರೆಲ್ಲರೂ ಕೂಡ ಸೇರಿ ಸಂಹಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅಲ್ಲರಿ ಈಗ ಇವತ್ತು ರಾಮನವಮಿ, ರಾಮಚಂದ್ರ ದೇವರ ಒಂದು ಮಹಿಮೆ, ರಾಮಚಂದ್ರ ದೇವರ ಪರಾಕ್ರಮವನ್ನು ಹೇಳಬೇಕು. ಅದನ್ನು ಬಿಟ್ಟು ಎಲ್ಲ ರಾಕ್ಷಸರು ಯುದ್ಧಕ್ಕೆ ಬಂದರು, ಆ ರಾಕ್ಷಸರ ಪರಾಕ್ರಮ ಇದೆಲ್ಲವನ್ನು ಕೇಳೋದ್ರಿಂದ ನಮಗೇನು ಪುಣ್ಯ ಅಂತ ಅನ್ಬೇಡ್ರಿ. ಶ್ರೀಮದಾಚಾರ್ಯರು ನಮಗೆ ಹೇಳುತ್ತಾರೆ, ಎಲ್ಲ ರಾಕ್ಷಸರ ಪರಾಕ್ರಮ, ಈ ರಾಕ್ಷಸರ ಬಲ ಇವೆಲ್ಲವೂ ಕೂಡ ಭಗವಂತನ ಒಂದು ಮಹಿಮೆಯೇ ಆಗಿದೆ. ಇವೆಲ್ಲ ತಿಳಿದರೆ ಭಗವಂತನಿಗೇನು ಉತ್ಕರ್ಷ ಅಂತ ಅನ್ನೋದು ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಏವಂ ಸುರಾಣಾಂಚ ನಿಸರ್ಗಜಂಬಲಂ ತಥಾ ಸುರಾಣಾಂ ವರದಾನ ಸಂಭವಂ ವಶೇತವೈತದ್ವಯಮಪ್ಯತೋ ವಯಂ ನಿವೇದಯಾಮ ಪಿತುರೇವ ತೇಖಿಲಂ ಎಂಬುದಾಗಿ. ದೇವತೆಗಳಿಗಿರುವಂತಹ ಬಲ ಇದು ಸ್ವಾಭಾವಿಕವಾದಂತಹ ಬಲ, ತಮ್ಮ ಯೋಗ್ಯತಾನುಸಾರವಾಗಿ ಭಗವಂತನ ಪ್ರಸಾದದಿಂದಾಗಿ ಲಬ್ಧವಾದಂತಹ ಸ್ವಾಭಾವಿಕವಾದಂತಹ ಬಲ. ಆದರೆ ಈ ಎಲ್ಲ ಅಸುರರಿಗೆ ಏನು ಬಲವಿದೆಯೋ ಇದು ಸ್ವಾಭಾವಿಕವಾದಂತಹ ಬಲವಲ್ಲ. ನಾವೆಲ್ಲ ಕೇಳುತ್ತಾ ಇದ್ದೇವಲ್ಲ, ಬ್ರಹ್ಮದೇವರವರ, ರುದ್ರದೇವರವರ, ಪಾರ್ವತಿಯವರ, ಹೀಗೆ ಆಯಾ ದೇವತೆಗಳ ವರದಿಂದಾಗಿ ಅವರಿಗೆ ಒಂದು ಬಲ ಅಂತ ಅನ್ನೋದು ಬಂದಿದೆ. ಹೀಗಾಗಿ ದೇವತೆಗಳಿಗಿರುವಂತಹ ಸ್ವಾಭಾವಿಕವಾದಂತಹ ಬಲ ಮತ್ತು ಈ ದೈತ್ಯರಿಗೆ ಇರುವಂತಹ, ಅಸುರರಿಗೆ ಇರುವಂತಹ ವರಾದಿಗಳಿಂದಾಗಿ ಪ್ರಾಪ್ತವಾದಂತಹ ಬಲ, ಎಲ್ಲ ಬಲವೂ ಕೂಡ ಭಗವಂತ ನಿನ್ನ ಅಧೀನವಾಗಿದೆ ಎಂಬುದಾಗಿ ತಿಳಿದು ಆ ಒಂದು ಅನುಸಂಧಾನಪೂರ್ವಕವಾಗಿ ಈ ಯುದ್ಧದ ಒಂದು ಪ್ರಸಂಗವನ್ನು ನಾವು ತಿಳಿಯಬೇಕು. ಈ ರೀತಿಯಾಗಿ ಎಲ್ಲ ಅಸುರರನ್ನು ಕೂಡ ಸಂಹಾರ ಮಾಡಿದ್ದಾನೆ. ಆಮೇಲೆ ಇನ್ನು ಯಾರು ಹೋಗಬೇಕು? ರಾವಣನು ತಾನೇ ಹೋಗೋದಕ್ಕಾಗಿ, ಯುದ್ಧಕ್ಕೆ ಹೋಗೋದಕ್ಕಾಗಿ ಅಂತ ಸನ್ನದ್ಧನಾಗಿದ್ದಾನೆ. ಅಷ್ಟರಲ್ಲಿ ಮಕರಾಕ್ಷ ಅಂತನ್ನುವಂತಹ ದೈತ್ಯನು ಬಂದಿದ್ದಾನೆ, ಖರನ ಮಗ. ಹಿಂದೆ ಏನು ದಂಡಕಾರಣ್ಯದಲ್ಲಿ ರಾಮಚಂದ್ರ ದೇವರು ಆ ಖರ ದೂಷಣಾದಿಗಳನ್ನು ಏನು ಸಂಹಾರ ಮಾಡಿದ್ರೋ, ಶೂರ್ಪಣಖೆಯ ಒಂದು ನಾಸಾಛೇದನಾದಿಗಳನ್ನು ಮಾಡಿದಾಗ ಆ ಶೂರ್ಪಣಖೆಯಿಂದಾಗಿ ಪ್ರೇರಿತರಾಗಿ ಖರ ದೂಷಣ ಮೊದಲಾದಂತಹ 14,000 ಜನ ಬಂದಾಗ ರಾಮಚಂದ್ರ ದೇವರೊಬ್ಬರೇ 14,000 ಜನ ದೈತ್ಯರನ್ನು ಕೂಡ ಸಂಹಾರ ಮಾಡಿದ್ದಾರೆ ಅಂತನ್ನುವಂತಹ ಕಥೆಯನ್ನು ಕೇಳಿದ್ವಲ್ಲ. ಅಂತಹ ಖರನ ಮಗ ಈ ಮಕರಾಕ್ಷ. ಅವನು ಬಂದು ರಾವಣನಿಗೆ ಹೇಳುತ್ತಾ ಇದ್ದಾನೆ, ಇಲ್ಲ ರಾಕ್ಷಸೇಶ್ವರ, ನನ್ನನ್ನು ಇವತ್ತು ನೀನು ರಾಮನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಕಳುಹಿಸಿಕೊಡು, ನಿನ್ನ ಇಷ್ಟಾರ್ಥವನ್ನು ನಾನು ಪೂರ್ಣಗೊಳಿಸುತ್ತೇನೆ. ನನ್ನ ತಂದೆಯ ವಧವನ್ನು ರಾಮಚಂದ್ರ ಮಾಡಿದ್ದಾನೆ, ಹಾಗಾಗಿ ಅವನ ವಧವನ್ನು ಮಾಡಿ ಪ್ರತೀಕಾರವನ್ನು ನಾನು ತೀರಿಸಿಕೊಳ್ಳುತ್ತೇನೆ, ಹಾಗಾಗಿ ನಿನ್ನ ಇಷ್ಟಾರ್ಥವನ್ನು ನಾನು ಪೂರ್ಣ ಮಾಡುತ್ತೇನೆ, ನನ್ನನ್ನು ನಿಯೋಜಿಸು ಎಂಬುದಾಗಿ ಹೇಳಿದಾಗ ರಾವಣನು ಮಕರಾಕ್ಷನನ್ನು ಕೊಟ್ಟು ಕಳಿಸಿದ್ದಾನೆ. ಆ ಮಕರಾಕ್ಷನು ಎಲ್ಲ ಕಪಿಗಳನ್ನು ಕೂಡ ಸಂಹಾರ ಮಾಡುತ್ತಾ ವೇಗವಾಗಿ ನೇರವಾಗಿ ರಾಮನ ಹತ್ತಿರನೇ ಹೋಗಿದ್ದಾನೆ. ಲಕ್ಷ್ಮಣನು ತಡೆಯುತ್ತಾ ಇದ್ದಾನೆ ತನ್ನ ಬಾಣಗಳಿಂದಾಗಿ. ಹಾಗಿದ್ರೂ ಕೂಡ ಅದನ್ನು ಲೆಕ್ಕ ಮಾಡದೆ ನೇರವಾಗಿ ರಾಮಚಂದ್ರ ದೇವರ ಹತ್ತಿರ ಹೋಗಿದ್ದಾನೆ ಆ ಮಕರಾಕ್ಷ ಹೋಗಿದ್ದೇ ಹೋಗಿ ರಾಮಚಂದ್ರ ದೇವರಿಗೆ ಹೇಳುತ್ತಾ ಇದ್ದಾನೆ, ನೋಡು ರಾಮ, ದಂಡಕಾರಣ್ಯದಲ್ಲಿ ನನ್ನ ತಂದೆಯನ್ನು ಸಂಹಾರ ಮಾಡಿದೆಯಲ್ಲ ಖರನನ್ನು, ಅನೇಕ ಉಪಾಯಗಳನ್ನು ಮಾಡಿ ಹೇಗೆ ಸಂಹಾರ ಮಾಡಿಯೋ ಗೊತ್ತಿಲ್ಲ, ಅದರ ಒಂದು ಪ್ರತೀಕಾರವನ್ನು, ಅದಕ್ಕೆ ನಿನಗೆ ಈಗ ಬುದ್ಧಿಯನ್ನು ಕಳಿಸುತ್ತೇನೆ ಎಂಬುದಾಗಿ ಹೇಳಿ ಬಾಣಗಳ ವೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ. ಆಗ ರಾಮಚಂದ್ರ ದೇವರು ನಗುತ್ತಾ ಇದ್ದಾರೆ. ರಾಮಚಂದ್ರ ದೇವರು ಕೂಡ ಅವನು ಬಿಟ್ಟಂತಹ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಬಿಟ್ಟು ಆ ಮಕರಾಕ್ಷನನ್ನು ಅನಾಯಾಸವಾಗಿ ಸಂಹಾರ ಮಾಡಿದ್ದಾರೆ. ಇನ್ನು ಎಲ್ಲ ಅಸುರರ ಸಂಹಾರ ಅಂತ ಅನ್ನೋದು ಕೂಡ ಆಗಿದೆ. ಹಾಗಾಗಿ ಇನ್ನು ರಾವಣನೇ ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ, ಮಹಾಪರಾಕ್ರಮವನ್ನು ತೋರುತ್ತಾ ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ. ಮೊದಲಿಗೆ ಅಂಗದನು ರಾವಣನ ಜೊತೆಗೆ ಯುದ್ಧಕ್ಕಾಗಿ ಅಂತ ಬಂದಾಗ ಆ ಅಂಗದನ ಮೇಲೆ, ಅಂಗದನ ಎದೆಗೆ ಬಾಣವನ್ನು ಪ್ರಯೋಗವನ್ನು ಮಾಡಿ ಆ ಅಂಗದನನ್ನು ಕೆಳಗೆ ಬೀಳಿಸಿದ್ದಾನೆ. ಅಂಗದನು ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಅನಂತರದಲ್ಲಿ ಸುಗ್ರೀವನು ಯುದ್ಧವಾಡೋದಕ್ಕಾಗಿ ಅಂತ ಬರುತ್ತಾನೆ. ಆ ಸುಗ್ರೀವನ ಗ್ರೀವಕ್ಕೆ ಅಂತಂದರೆ ಕಂಠಕ್ಕೆ ಆ ಬಾಣವನ್ನು ಬಿಟ್ಟು ಆ ಸುಗ್ರೀವನನ್ನು ಕೂಡ ಮೂರ್ಛಿತನನ್ನಾಗಿ ಮಾಡಿದ್ದಾನೆ. ಅನಂತರದಲ್ಲಿ ಹನುಮಂತ ದೇವರು ಈ ರಾವಣನ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ಬರುತ್ತಾರೆ. ಬಂದದ್ದೇ ಬಂದು ಹನುಮಂತ ದೇವರು ಅವನ ಮೇಲೆ ಹಾರಿ ಮುಷ್ಟಿಯಿಂದಾಗಿ ಜೋರಾಗಿ ಪ್ರಹಾರವನ್ನು ಮಾಡುತ್ತಾರೆ. ಆಗ ಒಂದು ಮುಖಕ್ಕೆ ಪ್ರಹಾರವನ್ನು ಮಾಡಿದರೆ ತನ್ನ 10 ಮುಖಗಳಿಂದಾಗಿ ರಕ್ತವನ್ನು ಕಾರುತ್ತಾ ಅವನು ಮೂರ್ಛೆಗೊಂಡು ಕೆಳಗೆ ಬೀಳುತ್ತಾನೆ ರಾವಣ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆದ ನಂತರ ಮತ್ತೆ ಎಚ್ಚರಗೊಳ್ಳುತ್ತಾನೆ. ಎಚ್ಚರಗೊಂಡಾಗ ಹನುಮಂತ ದೇವರು ಹೇಳುತ್ತಾರೆ, ನೋಡು, ನಾನೇನು ಮುಷ್ಟಿ ಪ್ರಹಾರವನ್ನು ಮಾಡಿದ್ದೇನೆ, ಇದು ನಾನು ಏನೂ ಬಲವನ್ನು ಪ್ರಯೋಗವನ್ನು ಮಾಡಿಲ್ಲ,
ಕೇವಲ ಅತ್ಯಲ್ಪವಾದಂತಹ ಬಲವನ್ನು ತೋರಿಸಿದ್ದೇನೆ. ಈ ಅತ್ಯಲ್ಪವಾದಂತಹ ಬಲಕ್ಕೇನೆ ನಿನ್ನ ಗತಿ ಈ ರೀತಿಯಾಗಿ ಆಗಿದೆ ಎಂಬುದಾಗಿ ಹನುಮಂತ ದೇವರು ಹೇಳುತ್ತಾ ಇದ್ದಾರೆ. ಅಷ್ಟರಲ್ಲಿ ರಾವಣನೂ ಕೂಡ ಹೇಳುತ್ತಾ ಇದ್ದಾನೆ, ನಿನಗಷ್ಟೇ ಮುಷ್ಟಿ ಪ್ರಹಾರ ಮಾಡಲಿಕ್ಕೆ ಬರುತ್ತದೆಯಾ? ನನ್ನ ಮುಷ್ಟಿಯ ಒಂದು ಬಲವನ್ನು ಕೂಡ ರುಚಿ ನೋಡು ಎಂಬುದಾಗಿ ರಾವಣನೂ ಕೂಡ ಎದ್ದು ಆ ಹನುಮಂತ ದೇವರಿಗೆ ಪ್ರಹಾರವನ್ನು ಮಾಡಿದ್ದಾನೆ. ಹನುಮಂತ ದೇವರಿಗೆ ಅದರಿಂದಾಗಿ ಆಗಬೇಕಾದದ್ದೇನೂ ಇಲ್ಲ. ಇಂದ್ರನ ವಜ್ರಾಯುಧದಿಂದಾಗಿ ಪ್ರಹಾರವನ್ನು ಮಾಡಿದಾಗಲೂ ಕೂಡ ಹನುಮಂತ ದೇವರಿಗೆ ಸ್ವಲ್ಪವೂ ಕೂಡ ಏನೂ ವ್ಯತ್ಯಾಸವಾಗಲಿಲ್ಲ. ಅಂತಹದ್ದು ರಾವಣನ ಮುಷ್ಟಿ ಪ್ರಹಾರದಿಂದ ಏನಾಗಬೇಕಾಗಿದೆ? ಹಾಗಿದ್ದರೂ ಕೂಡ ಒಂದು ವಿಡಂಬನವನ್ನು ಮಾಡೋದಕ್ಕಾಗಿ ಅಂತ ಸ್ವಲ್ಪ ಕಣ್ಣು ತಿರುಗಿದಂತೆ ಮಾಡುತ್ತಾ ಇದ್ದಾನೆ. ಅಷ್ಟರಲ್ಲಿ ರಾವಣನು ಇದೇ ಸಿಕ್ಕಿದಿರುವಂತಹ ಚಾನ್ಸ್ ಅಂತ ತಿಳಿದುಕೊಂಡು ನೀಲ ಅಂತನ್ನುವಂತಹ ಕಪಿಯ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋಗಿದ್ದಾನೆ. ನೀಲ ಅಂತನ್ನುವಂಥ ಕಪಿ ಅಂತಂದರೆ ಅಗ್ನಿಯ ಅವತಾರ. ಆ ರಾವಣನು ನೀಲನ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತಂದ್ರೆ ಹೋದರೆ ಕಪಿಯ ಸ್ವಭಾವ, ಕಪಿ ಚಂಚಲ. ಹಾಗಾಗಿ ಒಂದು ಸಲ ರಾವಣನ ರಥದ ಮೇಲೆ ಹಾರಿದ್ದಾನೆ, ಒಂದು ಸಲ ರಾವಣನ ಧ್ವಜದ ಮೇಲೆ ಏರಿಕೊಡುತ್ತಾನೆ, ಒಂದು ಸಲ ರಾವಣನ ಕಿರೀಟ ಮೇಲೆ ಹಾರಿಕೊಡುತ್ತಾನೆ, ಒಂದು ಸಲ ರಾವಣನ ಕುದುರೆಗಳ ಮೇಲೆ ಬಂದು ಕೊಡುತ್ತಾ ಇದ್ದಾನೆ. ಹೀಗೆ ಅನೇಕ ಕಡೆಗೆ ಅವನು ಹಾರುತ್ತಾ ಇದ್ದಾನೆ ನೀಲ. ಇದನ್ನು ಕಂಡು ರಾವಣನಿಗೆ ಏನು ಮಾಡಬೇಕೋ ದಿಗ್ಭ್ರಾಂತನಾಗುತ್ತಾ ಇದ್ದಾನೆ, ಏನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ಕೊನೆಗೂ ಕೂಡ ಆಗ್ನೇಯಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾನೆ. ಆದರೆ ನೀಲ ಅಂತಂದರೆ ಸಾಕ್ಷಾತ್ ಅಗ್ನಿಯೇ. ಹಾಗಾಗಿ ತನ್ನ ಅಸ್ತ್ರವೇ ತನಗೇನು ಮಾಡಲಿಕ್ಕೆ ಸಾಧ್ಯವಿದೆ? ತನ್ನನ್ನು ಸುಡದೆ ಏನು ಮಾಡದೆ ಆ ಆಗ್ನೇಯಾಸ್ತ್ರ ಅಂತ ಅನ್ನೋದು ಶಾಂತವಾಗಿ ಬಿಟ್ಟಿದೆ. ಈ ರೀತಿಯಾಗಿ ನಲನ ಜೊತೆಗೆ ಯುದ್ಧವಾದ ಮೇಲೆ ಇನ್ನು ಲಕ್ಷ್ಮಣನ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ರಾವಣನು ಹೋಗಿದ್ದಾನೆ. ರಾಮಚಂದ್ರ ದೇವರ ಹತ್ತಿರ ಹೋಗಬೇಕಾದಾಗ ಲಕ್ಷ್ಮಣನು ಎದುರು ಬಂದು ಆ ಲಕ್ಷ್ಮಣನು ರಾವಣನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಆಗ ಘನಘೋರವಾದಂತಹ ಯುದ್ಧ ನಡೆದಿದೆ. ಕೊನೆಗೆ ರಾವಣನು ತನ್ನ ಬಾಣದಿಂದಾಗಿ ಲಕ್ಷ್ಮಣನ ಲಲಾಟಕ್ಕೆ ಬಿಡುತ್ತಾನೆ. ಹಣೆಗೆ ಆ ಬಾಣ ಅಂತನ್ನೋದು ಬಂದು ತಾಕಿದೆ. ಲಕ್ಷ್ಮಣನು ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಆಗ ರಾವಣನು ಅಂದುಕೊಂಡ, ಈ ಲಕ್ಷ್ಮಣನನ್ನು ಹೀಗೆ ನಾನು ಬಂಧನೆಯನ್ನು ಮಾಡಿಕೊಳ್ಳ ಬಿಡಬೇಕು, ಇವನನ್ನು ಎತ್ತಿಕೊಂಡು ಹೋಗಿ ನನ್ನ ಲಂಕಾಪುರಕ್ಕೆ ಒಯ್ದು ಇವನನ್ನು ಬಂಧಿಸಿಬಿಡಬೇಕು ಅಂತನ್ನುವಂತಹ ಒಂದು ದುಷ್ಟವಾದಂತಹ ಆಲೋಚನದಿಂದಾಗಿ ತನ್ನ ರಥದಿಂದಾಗಿ ಹಾರಿದ್ದಾನೆ. ಹೋಗಿ ಲಕ್ಷ್ಮಣನನ್ನು ಕರೆದುಕೊಂಡು ಬರಬೇಕು ಅಂತ ಹೋಗುತ್ತಾ ಇದ್ದಾನೆ. ಅಷ್ಟರಲ್ಲಿ ಲಕ್ಷ್ಮಣನಿಗೆ ಎಚ್ಚೆತ್ತು ಬಂದಿದೆ. ಎಚ್ಚರನಾಗಿ ಆ ಲಕ್ಷ್ಮಣನು ತನ್ನ ಮೂಲ ರೂಪದ ಧ್ಯಾನವನ್ನು ಮಾಡುತ್ತಾ ಇದ್ದಾನೆ, ಶೇಷರೂಪದ ಧ್ಯಾನವನ್ನು ಮಾಡುತ್ತಾ ಇದ್ದಾನೆ. ತನ್ನ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇದ್ದಾನೆ. ಅದರಿಂದಾಗಿ ಅಪಾರವಾದಂತಹ ಬಲ ಅಂತ ಅನ್ನೋದು ಬಂದಿದೆ. ಆ ರಾವಣನು ಬಂದು ತನ್ನ 20 ಬಾಹುಗಳಿಂದಾಗಿ ಎತ್ತಲು ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಲಕ್ಷ್ಮಣನನ್ನು ಎತ್ತುಕೊಂಡು ಹೋಗೋದಲ್ಲ, ಸ್ವಲ್ಪನೂ ಕೂಡ ಕದಲಿಸುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಕೂಡ ಆ ರಾವಣನಿಗೆ ಆಗಲಿಲ್ಲ. ತನ್ನ ಪೂರ್ಣವಾದಂತಹ ಬಲವನ್ನು ಪ್ರಯೋಗವನ್ನು ಮಾಡಿ 20 ಬಾಹುಗಳಿಂದಾಗಿ ಎತ್ತಲು ಪ್ರಯತ್ನಿಸುತ್ತಾ ಇದ್ದಾನೆ. ಈ ರೀತಿಯಾಗಿ ಆ ಲಕ್ಷ್ಮಣನನ್ನು ಕದಲಿಸಲಿಕ್ಕೆ ಅಂತ ಹೋದರೆ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಚಚಾಲ ಪೃಥ್ವಿ ಸಹಮೇರು ಮಂದರ ಸಸಾಗರಾನೈವ ಚಚಾಲ ಲಕ್ಷ್ಮಣ. ಅವನು ಈ ರೀತಿಯಾಗಿ ಲಕ್ಷ್ಮಣನನ್ನು ಕದಲಿಸಲಿಕ್ಕೆ ಅಂತ ಹೋದರೆ ಸಪ್ತಸಾಗರಗಳು, ಮೇರುಮಂದರಾದಿ ಪರ್ವತಗಳಿಂದಾಗಿ ಸಹಿತವಾದಂತಹ ಸಮಸ್ತ ಭೂಮಂಡಲವೂ ಕೂಡ ಕದಲಿದೆ. ಆದರೆ ಲಕ್ಷ್ಮಣನನ್ನು ಮಾತ್ರ ಕದಲಿಸಲಿಕ್ಕೆ ರಾವಣನಿಗೆ ಆಗುತ್ತಾ ಇಲ್ಲ. ಲಕ್ಷ್ಮಣ ಅಂತಂದರೆ ಯಾರು? ಸಾಕ್ಷಾತ್ತು ಶೇಷಾವತಾರ. ಶೇಷದೇವರು ತಮ್ಮ 1000 ಹೆಡಿಗಳಲ್ಲಿ ಒಂದೇ ಒಂದು ಹೆಡೆಯ ಮೇಲೆ ಸಮಸ್ತವಾದಂತಹ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದಾಗ ಆ ಬ್ರಹ್ಮಾಂಡ ಅಂತನ್ನೋದು ಶೇಷದೇವರ ಹೆಡೆಯ ಮೇಲೆ ಒಂದು ಸಾಸಿವೆ ಕಾಲಷ್ಟೇ ಇದೆ ಎಂಬುದಾಗಿ ನಾವು ಕೇಳುತ್ತೇವೆ. ಅಂತಹ 1000 ಹೆಡೆಗಳು ಶೇಷದೇವರಿಗಿದೆ. ಅಂತಹ ಮಹಾಸಾಮರ್ಥ್ಯವುಳ್ಳಂತಹ ಲಕ್ಷ್ಮಣನನ್ನು ಹೇಗೆ ತಾನೇ ಆ ರಾವಣನನ್ನು ಬಲಾತ್ಕಾರವಾಗಿ ಒಯ್ಯಲು ಸಾಧ್ಯವಿದೆ? ಒಯ್ಯಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಅಷ್ಟರಲ್ಲಿ ಹನುಮಂತ ದೇವರು ಮತ್ತೆ ಹಾರಿ ಬಂದು ಆ ರಾವಣನಿಗೆ ಮತ್ತೆ ಮುಷ್ಟಿ ಪ್ರಹಾರವನ್ನು ಮಾಡಿದ್ದಾನೆ. ಆಗ ಮತ್ತೆ ರಾವಣನು ಮತ್ತೆ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಆಗ ಲಕ್ಷ್ಮಣನನ್ನು ಹನುಮಂತ ದೇವರು ರಾಮಚಂದ್ರ ದೇವರ ಹತ್ತಿರ ಒಯ್ದಿದ್ದಾನೆ. ಆಗ ರಾಮಚಂದ್ರ ದೇವರು ಆ ಲಲಾಟಕ್ಕೆ ಇರುವಂತಹ ಹಣೆಗೆ ಇರುವಂತಹ ಬಾಣವನ್ನು ತೆಗೆದಿದ್ದಾರೆ. ಕೇವಲ ತಮ್ಮ ಕರದಿಂದಾಗಿ ಸ್ಪರ್ಶವನ್ನು ಮಾಡಿದ್ದಾರೆ. ಅಮೃತಮಯವಾದಂತಹ ಭಗವಂತನ ಹಸ್ತ, ತನ್ವಂತರಿ ರೂಪಿಯಾದಂತಹ ಪರಮಾತ್ಮನಿಂದಾಗಿ ಅಭಿನ್ನನಾಗಿದ್ದಾನೆ ರಾಮಚಂದ್ರ. ಹಾಗಾಗಿ ತನ್ನ ಅಮೃತಮಯವಾದಂತಹ ಹಸ್ತದಿಂದಾಗಿ ಸ್ಪರ್ಶವನ್ನು ಮಾಡಿದಾಗ ಆ ಯುದ್ಧದ ಒಂದು ಆಯಾಸವೆಲ್ಲವೂ ಕೂಡ ಲಕ್ಷ್ಮಣನಿಗೆ ಹೋಗಿದೆ. ಆ ಬಾಣದ ಆಘಾತ ಏನಾಗಿತ್ತೋ ಆ ಆಘಾತ ಅಂತನ್ನೋದು ಕೂಡ ಎಲ್ಲವೂ ಕೂಡ ಕಡಿಮೆಯಾಗಿದೆ. ಇನ್ನು ರಾವಣನು ಮತ್ತೆ ಎಚ್ಚರಗೊಂಡ ಮೇಲೆ ಮತ್ತೆ ಯುದ್ಧಕ್ಕೆ ಸನ್ನದ್ಧನಾಗಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ರಾಮನ ಜೊತೆಗೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಈ ರೀತಿಯಾಗಿ ಯುದ್ಧಕ್ಕೆ ಅಂತ ಬಂದ ಮೇಲೆ ಆಗ ರಾಮಚಂದ್ರ ದೇವರು ಆ ರಾವಣನ ಅಶ್ವಗಳನ್ನು ಸಂಹಾರ ಮಾಡಿದ್ದಾರೆ, ಸಾರಥಿಯನ್ನು ಸಂಹಾರ ಮಾಡಿದ್ದಾರೆ, ತನ್ನ ರಥವನ್ನು ಛೇದ ಮಾಡಿಬಿಟ್ಟಿದ್ದಾರೆ, ತನ್ನ ಕಿರೀಟವನ್ನು ಕೂಡ ಕೆಳಗೆ ಬೀಳಿಸಿಬಿಟ್ಟಿದ್ದಾರೆ. ಆ ರಾವಣನಿಗೆ ಏನೂ ಕೂಡ ದೊರಕುತ್ತಾ ಇಲ್ಲ, ದಿಗ್ಭ್ರಾಂತನಾಗಿ ಏನು ಮಾಡಬೇಕು ಅಂತ ತೋಚುತ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ರಾಮಚಂದ್ರ ದೇವರು ಅವನಿಗೆ ಪ್ರಾಣಭಿಕ್ಷೆಯನ್ನು ಕೊಡುತ್ತಾರೆ. ಹೋಗಿ ಬಾ, ಮತ್ತೆ ಹೋಗಿ ತಿರುಗಿ ನಿನ್ನ ಭೋಗಗಳನ್ನೆಲ್ಲ ಮುಗಿಸಿಕೊಂಡು ನಿನ್ನ ಬಂಧು ಮಿತ್ರರಿಗೆ ಮತ್ತೆ ಸಂತೋಷವನ್ನು ಕೊಟ್ಟು ಬಾ, ನಿನಗೆ ಪ್ರಾಣಭಿಕ್ಷೆಯನ್ನು ಕೊಡುತ್ತಾ ಇದ್ದೇನೆ, ಹೋಗು ಎಂಬುದಾಗಿ ರಾವಣನಿಗೆ ಕೊಟ್ಟು ಕಳಿಸುತ್ತಾರೆ ರಾಮಚಂದ್ರ. ಆಗ ರಾವಣನು ನಾಚಿಕೆಯಿಂದಾಗಿ ತಲೆ ಕೆಳಗೆ ಮಾಡಿಕೊಂಡು ಮತ್ತೆ ಲಂಕಾಪುರಕ್ಕೆ ಬಂದಿದ್ದಾನೆ.
ಇನ್ನು ರಾವಣನು ಆಲೋಚನೆಯನ್ನು ಮಾಡುತ್ತಾ ಇದ್ದಾನೆ. ಇನ್ನು ಹೇಗೆ ರಾಮಚಂದ್ರ ದೇವರನ್ನು ಜಯಿಸೋದು, ಇನ್ನು ನನ್ನ ಒಂದು ಪರಾಭವ ಅಂತ ಅನ್ನೋದು ನಿಶ್ಚಿತ, ನನ್ನ ಮರಣ ಅಂತ ಅನ್ನೋದು ಆಗೋದು ನಿಶ್ಚಿತ ಎಂಬುದಾಗಿ ಆಲೋಚನೆಯನ್ನು ಮಾಡುತ್ತಾ ಇದ್ದಾನೆ. ಅವತ್ತು ಹನುಮಂತ ದೇವರು ಹೇಳಿದಾಗಲೇ ಕೇಳಬೇಕಾಗಿತ್ತು, ಎಲ್ಲ ಪರಿವಾರದ ಜೊತೆಗೆ ನೀನು ಸಂಹಾರವನ್ನು ಹೊಂದುತ್ತಿ ಎಂಬುದಾಗಿ ನನಗೆ ಅವತ್ತೇ ಹನುಮಂತ ದೇವರು ಎಚ್ಚರವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ನಾನು ಕೇಳಲಿಲ್ಲ. ಹಾಗಾಗಿ ಈ ಗತಿ ಅಂತ ಅನ್ನೋದು ನನಗೆ ಬಂದಿದೆ. ಹಾಗಾಗಿ ಏನು ಮಾಡಬೇಕು ಎಂಬುದಾಗಿ ಎಲ್ಲ ಮಂತ್ರಿಗಳನ್ನು, ಎಲ್ಲ ಸೈನಿಕರನ್ನು ಕೂಡ ಕರೆದು ವಿಚಾರವನ್ನು ಮಾಡುತ್ತಾ ಇದ್ದಾನೆ. ಆಗ ಎಲ್ಲ ಮಂತ್ರಿಗಳು ಹೇಳಿದ್ದು, ನಿನ್ನ ತಮ್ಮನಾದಂತಹ ಕುಂಭಕರ್ಣನನ್ನು ಎಬ್ಬಿಸು. ಅವನು ಮಹಾಪರಾಕ್ರಮಿ, ಬಾಹುಬಲವುಳ್ಳವನು, ದೊಡ್ಡ ಶರೀರವುಳ್ಳವನು. ಅವನು ಎಲ್ಲ ಕಪಿಗಳನ್ನು ಕೂಡ ಸಂಹಾರ ಮಾಡುತ್ತಾನೆ. ಹಾಗಾಗಿ ಕುಂಭಕರ್ಣನನ್ನು ಎಬ್ಬಿಸು ಎಂಬುದಾಗಿ ಹೇಳಿದಾಗ ಆಗ ರಾವಣನು ಎಲ್ಲ ತನ್ನ ರಾಕ್ಷಸ ಸೈನ್ಯಕ್ಕೂ ಕೂಡ ಆದೇಶವನ್ನು ಮಾಡಿದ್ದಾನೆ, ಕುಂಭಕರ್ಣನನ್ನು ಹೇಗಾದರೂ ಮಾಡಿ ಎಬ್ಬಿಸ್ರಿ ಎಂಬುದಾಗಿ. ಆ ಕುಂಭಕರ್ಣನಿಗೆ ಹೋಗಿ ಎಬ್ಬಿಸೋದಕ್ಕಾಗಿ ಅಂತ ರಾಕ್ಷಸರು ಮಹಾಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪರ್ವತಗಳನ್ನು ತಗೊಂಡು ಬಂದು ಆ ಕುಂಭಕರ್ಣನ ಮೇಲೆ ಹಾಕುತ್ತಾ ಇದ್ದಾರೆ. ಬಾಣಗಳಿಂದಾಗಿ, ಶೂಳಗಳಿಂದಾಗಿ ಚುಚ್ಚುತ್ತಾ ಇದ್ದಾರೆ. ಆದರೂ ಕುಂಭಕರ್ಣನಿಗೆ ಯಾವುದೇ ವಿಧವಾದಂತಹ ಪೀಡೆಯೇ ಆಗಲಿಲ್ಲವಂತೆ. ಆ ಮಹಾಕಾಯ ಅವನಿಗೆ ಅದು ಹೇಗಿತ್ತು ಅಂತಂದರೆ, ಈಗ ತಾಯಿಯು ಮಗುವನ್ನು ಮಲಗಿಸೋದಕ್ಕಾಗಿ ಅಂತ ತೊಡೆಯ ಮೇಲೆ ಮಲಗಿಸಿಕೊಂಡು ಕೈಯಿಂದಾಗಿ ಹೀಗೆ ಹೊಡೆಯುತ್ತಾಳೆಲ್ಲ, ಹೊಡೆಯೋದು ಅಂತಂದರೆ ಏನು ಸವರೋದು. ಆ ರೀತಿಯಾಗಿ ಸವರಿಸಿದಾಗ ಏನಾದರೂ ಕೂಸಿಗೆ ಪೀಡೆ ಆಗುತ್ತದೆಯಾ? ಏನೂ ಇಲ್ಲ, ಆನಂದವೇ ಆಗುತ್ತದೆ. ಹಾಗೆ ಆ ಎಲ್ಲ ರಾಕ್ಷಸರು ಸೈನಿಕರವರೆಲ್ಲರೂ ತಂದು ದೊಡ್ಡ ದೊಡ್ಡ ಪರ್ವತಗಳನ್ನು ಹಾಕಿದರೆ ಅವನಿಗೆ ಆನಂದವೇ ಆಗುತ್ತಾ ಇದೆ ಹೊರತು ಸ್ವಲ್ಪವೂ ಕೂಡ ಪೀಡೆ ಆಗಿರಲಿಲ್ಲ. ಅಂತಹ ಮಹಾಕಾಯ ಆ ರಾಕ್ಷಸರಿಗೆ ಆ ಕುಂಭಕರ್ಣನ ಹತ್ತಿರ ಹೋಗೋದಕ್ಕೂ ಕೂಡ ಸಾಧ್ಯವಾಗುತ್ತಾ ಇಲ್ಲ. ಅವನ ಶ್ವಾಸೋಚ್ಛ್ವಾಸದ ಒಂದು ಗಾಳಿಯಿಂದಾಗಿ ಆ ಎಲ್ಲ ಸೈನಿಕರು ಕೂಡ ಹಾರಿ ಹೋಗುತ್ತಾ ಇದ್ದಾರೆ. ಇಂತಹ ಮಹಾಪರಾಕ್ರಮಿ ಆ ಕುಂಭಕರ್ಣ ಹೇಗೋ ಮಾಡಿ ಆ ಕುಂಭಕರ್ಣನನ್ನು ಎಬ್ಬಿಸಿ ಅವನಿಗೆ ಪರ್ವತದಂತಹ ಒಂದು ಮಾಂಸದ ರಾಶಿಯನ್ನು ತಿನ್ನೋದಕ್ಕಾಗಿ ಅಂತ ಕೊಟ್ಟಿದ್ದಾರೆ. ರಕ್ತದ ಏನೋ ಒಂದು ಸಣ್ಣ ಗ್ಲಾಸ್, ಒಂದು ತಂಬಿಗೆ ರಕ್ತ ಕುಡಿಯೋದಕ್ಕೆ ಕೊಟ್ಟರೆ ಅವನಿಗೆ ಸರಿ ಹೋಗೋದಿಲ್ಲ. ರಕ್ತದ ಕೆರೆಗಳನ್ನೇ ಮಾಡಿದ್ದಾರೆ. ಅಷ್ಟೆಲ್ಲ ರಕ್ತಪಾನವನ್ನು ಮಾಡಿ ಅವನಿಗೆ ತೃಪ್ತಿಗೊಳಿಸಿದ್ದಾರೆ. ಅನಂತರದಲ್ಲಿ ಕುಂಭಕರ್ಣನನ್ನು ಸಭೆಗೆ ಕರೆದುಕೊಂಡು ಬಂದಿದ್ದಾರೆ. ರಾವಣನ ಸಭೆಗೆ ಬಂದಿದ್ದಾನೆ ಕುಂಭಕರ್ಣ. ಆಗ ಕುಂಭಕರ್ಣನಿಗೆ ಇದು ಯಾವುದೂ ಗೊತ್ತೇ ಇಲ್ಲ, ಯುದ್ಧ ನಡೀತಾ ಇದೆ ಅಂತನ್ನೋದೇ ಗೊತ್ತಿರಲಿಲ್ಲ. ಆಗ ರಾವಣನು ಹೇಳುತ್ತಾನೆ, ತನ್ನ ಎಲ್ಲ ವೃತ್ತಾಂತವನ್ನು ಕೂಡ ತಿಳಿಸಿಕೊಡುತ್ತಾನೆ. ಹೀಗೆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದಿದ್ದೇನೆ, ಹಾಗಾಗಿ ರಾಮನು ಯುದ್ಧಕ್ಕಾಗಿ ಬಂದಿದ್ದಾನೆ, ನನ್ನ ಎಲ್ಲ ಶತ್ರುಪಕ್ಷವನ್ನು ಕೂಡ ಸಂಹಾರವನ್ನು ಮಾಡಿಬಿಟ್ಟಿದ್ದಾನೆ, ಈಗ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಕುಂಭಕರ್ಣನಿಗೆ ಹೇಳುತ್ತಾ ಇದ್ದಾನೆ ರಾವಣ. ಆಗ ಕುಂಭಕರ್ಣನು ಬೈಯುತ್ತಾ ಇದ್ದಾನೆ, ಯಾಕೆ ನಿದ್ದೆ ಹಾಳಿ ಮಾಡಿ ಅಂತ ಬೈಯುತ್ತಾ ಇಲ್ಲ. ಇಂತಹ ಮಹಾಪರಾಕ್ರಮಿಯ ಜೊತೆಗೆ ನೀನು ಯಾಕೆ ವಿರೋಧ ಮಾಡಲಿಕ್ಕೆ ಹೋಗಿ? ಮಹಾಪರಾಕ್ರಮಿ, ನಮಗಿಂತಲೂ ಕೂಡ ಬಲವಂತರ ಜೊತೆಗೆ ವಿರೋಧವನ್ನು ಮಾಡಬೇಕು ಅಂತನ್ನುವಂತಹ ಬುದ್ಧಿಯೂ ಕೂಡ ನಿನಗೆ ಇಲ್ಲವಾ? ಹಾಗಾಗಿ ಅಂತಹ ಮಹಾಪರಾಕ್ರಮಿಯಾದಂತಹ ರಾಮನ ಜೊತೆಗೆ ಯಾಕೆ ವಿರೋಧವನ್ನು ಮಾಡಿ ಎಂಬುದಾಗಿ ಬೈಯುತ್ತಾ ಇದ್ದಾನೆ. ಆಗ ರಾವಣ ಹೇಳುತ್ತಾ ಇದ್ದಾನೆ, ಹೌದಪ್ಪ, ನನಗೆ ಮತಿಭ್ರಂಶವಾಗಿತ್ತು, ಏನೋ ಗೊತ್ತಾಗದೆ ಈ ರೀತಿಯಾಗಿ ವಿರೋಧವನ್ನು ಮಾಡಿದ್ದೇನೆ. ಈಗ ರಾಜರುಗಳು ನಿನ್ನಂತಹ ಬಂಧುಗಳನ್ನು ನಂಬಿಕೊಂಡು ಅನೇಕ ಅನೀತಿಯನ್ನು ಮಾಡುತ್ತಾ ಇರುತ್ತಾರೆ, ಅನೇಕ ಅಧರ್ಮವನ್ನು ಮಾಡುತ್ತಾ ಇರುತ್ತಾರೆ. ನಿನ್ನಂತಹ ಬಂಧುಗಳು ರಕ್ಷಣೆ ಮಾಡುತ್ತಾರೆ ಅಂತನ್ನುವಂಥ ಒಂದು ದೃಢ ನಿಶ್ಚಯದಿಂದಾಗಿ ಆ ರೀತಿಯಾಗಿ ಮಾಡುತ್ತಾ ಇರುತ್ತಾರೆ. ಹಾಗಾಗಿ ನನ್ನಿಂದ ತಪ್ಪಾಗಿದೆ, ಹಾಗಾಗಿ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಸಮಯವಾಗಿದೆ, ಯಾರೂ ಚಿಂತೆ ಮಾಡಬೇಡ್ರಿ. ಎಲ್ಲ ಲೀಗ್ ಮ್ಯಾಚಸ್ ಎಲ್ಲ ಮುಗಿದೋಗ್ಬಿಟ್ಟಿವೆ. ಇನ್ನು ಫೈನಲ್ಸ್ ಅಷ್ಟೇ ಆಗಬೇಕಾಗಿದೆ. ಕುಂಭಕರ್ಣ, ಇಂದ್ರಜಿತ್ತು, ಇನ್ನು ರಾವಣ, ಇವರು 3 ಜನರ ಸಂಹಾರ ಆಯಿತು ಅಂತಂದರೆ ಭೂಭಾರ ಹರಣದ ಕಥೆ ಅಂತ ಅನ್ನೋದು ಮುಗಿಯುತ್ತದೆ. ಇನ್ನು ಸೀತಾರಾಮರ ಸಮಾಗಮ ಅಂತ ಅನ್ನೋದು ಆಗುತ್ತದೆ. ಇನ್ನು ಕುಂಭಕರ್ಣನು ಸರಿ ಅಂತ ಆ ರಾವಣನ ಆದೇಶವನ್ನು ಸ್ವೀಕಾರ ಮಾಡಿ ಯುದ್ಧಕ್ಕೆ ಅಂತ ಹೊರಟಿದ್ದಾನೆ. ಆ ಮಹಾಕಾಯನು ಬರುತ್ತಾ ಇದ್ದರೆ ಆ ಕಪಿಗಳೆಲ್ಲರೂ ಕೂಡ ಓಡಿ ಹೋಗುತ್ತಾ ಇದ್ದಾರೆ. ಆ ಕುಂಭಕರ್ಣನನ್ನು ನೋಡಿ ಆ ಕಪಿಗಳೆಲ್ಲರೂ ಕೂಡ ಅತ್ಯಂತ ಭೀತರಾಗಿ ಪ್ರಾಣಭಯದಿಂದಾಗಿ ಓಡುತ್ತಾ ಹೋಗುತ್ತಾ ಇದ್ದಾರೆ. ಆ ಸುಗ್ರೀವನನ್ನು ಹಿಡಿದಿದ್ದಾನೆ ಆ ಕುಂಭಕರ್ಣ. ಸುಗ್ರೀವನು ದೊಡ್ಡ ಪರ್ವತವನ್ನು ಎಸೆದಿದ್ದಾಗ ಆ ಸುಗ್ರೀವನನ್ನು ಕೈಯಲ್ಲಿ ಹಿಡಿದುಕೊಂಡು ಬಿಟ್ಟಿದ್ದಾನೆ. ಅವನನ್ನು ಹಿಟ್ಟಿನಂತೆ ಮಾಡುತ್ತಾ ಇದ್ದಾನೆ. ಅನೇಕ ಕಪಿಗಳನ್ನು ತನ್ನ ಬಾಯಲ್ಲಿ ಹಾಕಿಕೊಂಡು ಬಿಟ್ಟಿದ್ದಾನೆ. ಅನೇಕ ಕಪಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಟ್ಟಿನಂತೆ ಪುಡಿ ಮಾಡಿಬಿಡುತ್ತಾ ಇದ್ದಾನೆ. ಅನೇಕ ಕಪಿಗಳನ್ನು ಕೇವಲ ಕೈಯಿನಿಂದಾಗಿ ಈ ರೀತಿಯಾಗಿ ಮಾಡಿ ಅವರನ್ನೆಲ್ಲ ಎಲ್ಲೋ ದೂರಕ್ಕೆ ಎಸೆದು ಬಿಡುತ್ತಾ ಇದ್ದಾನೆ ಕುಂಭಕರ್ಣ. ಈ ರೀತಿಯಾಗಿ ತನ್ನ ಒಂದು ದೊಡ್ಡ ಪರಾಕ್ರಮವನ್ನು ತೋರಿಸುತ್ತಾ ಬರುತ್ತಾ ಇದ್ದಾನೆ. ಅಲ್ಲಿ ಬಂದು ಸುಗ್ರೀವನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಲಂಕಾಪುರಕ್ಕೆ ಕರೆದೊಯ್ಯುತ್ತಾ ಇದ್ದಾನೆ. ಅಲ್ಲಿ ಹೋಗಿ ಸುಗ್ರೀವನನ್ನು ಬಂಧನೆ ಮಾಡಿಬಿಡೋಣ ಎಂಬುದಾಗಿ ಒಯ್ಯುತ್ತಾ ಇದ್ದಾನೆ. ಆಗ ಹನುಮಂತ ದೇವರು ಸಣ್ಣ ರೂಪವನ್ನು, ಮಕ್ಷಿಕಾ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಒಂದು ನೊಣ ಯಾವ ಪರಿಮಾಣದಲ್ಲಿರಬೇಕೋ ಅಷ್ಟು ಸಣ್ಣ ಪರಿಮಾಣವನ್ನು ಸ್ವೀಕಾರ ಮಾಡಿ ಆ ರಾಕ್ಷಸನ ಹಿಂದೆ ಹೋಗುತ್ತಾ ಇದ್ದಾರೆ. ಈ ಸುಗ್ರೀವನು ತನ್ನ ಒಂದು ಪರಾಕ್ರಮದಿಂದಲೇ, ತನ್ನೊಂದು ಸಾಮರ್ಥ್ಯದಿಂದಲೇ ಬಿಡಿಸ್ಕೊಂಡ್ರೆ ಸರಿ,
ಇಲ್ಲದೇ ಇದ್ದರೆ ಆ ಕುಂಭಕರ್ಣನು ಏನಾದರೂ ಹಾನಿ ಮಾಡಲಿಕ್ಕೆ ಹೋದರೆ ಆಗ ಇವನನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ಹೋಗುತ್ತಾ ಇದ್ದಾರೆ. ಆಗ ಕುಂಭಕರ್ಣನು ಲಂಕಾಪಟ್ಟಣಕ್ಕೆ ಹೋಗಿದ್ದಾನೆ. ಅಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ಅತ್ಯಂತ ಸಂತೋಷದಿಂದಾಗಿ ಆ ಕುಂಭಕರ್ಣನಿಗೆ ಸ್ನಾನವನ್ನು ಮಾಡಿಸುತ್ತಾ ಇದ್ದಾರೆ. ಎಲ್ಲ ಅನೇಕ ವಿಧವಾದಂತಹ ಪುಷ್ಪಮಾಲೆಗಳನ್ನು ಹಾಕಿದ್ದಾರೆ. ತಣ್ಣೀರಿನಿಂದಾಗಿ ಸ್ನಾನವನ್ನು ಮಾಡಿಸುತ್ತಾ ಇದ್ದಾರೆ. ಹೀಗೆ ಗಂಧಾದಿಗಳನ್ನು ಕೊಡುತ್ತಾ ಇದ್ದಾರೆ. ಹೀಗೆ ಅನೇಕ ಉಪಚಾರಗಳನ್ನು ಕುಂಭಕರ್ಣನಿಗೆ ಮಾಡುತ್ತಾ ಇದ್ದಾರೆ ಅಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ. ಆ ತಣ್ಣೀರಿನಿಂದಾಗಿ ಅಭಿಷೇಕವನ್ನು ಮಾಡಿದಾಗ ಆ ಕುಂಭಕರ್ಣನ ಕೈಯಲ್ಲಿರುವಂತಹ ಏನು ಸುಗ್ರೀವನಿದ್ದನೋ ಅವನಿಗೆ ಬಹಳ ಯುದ್ಧದ ಶ್ರಮ ಆಗಿತ್ತು. ಆ ಶ್ರಮವೆಲ್ಲವೂ ಕೂಡ ಪರಿಹಾರವಾಗಿದೆ. ಆ ಸುಗ್ರೀವನು ಹಾರಿ ಆ ಕುಂಭಕರ್ಣನ ಮೂಗನ್ನು ಕಚ್ಚಿಬಿಟ್ಟಿದ್ದಾನೆ. ಇನ್ನು ತನ್ನ ಕೈಗಳಿಂದಾಗಿ ಆ ಕುಂಭಕರ್ಣನ ಕಿವಿಗಳನ್ನು ಛೇದನೆ ಮಾಡಿಬಿಟ್ಟಿದ್ದಾನೆ. ಆಗ ಆ ಕುಂಭಕರ್ಣನು ಅತ್ಯಂತ ಸಿಟ್ಟಿಗೆ ಬಂದು ಆ ಸುಗ್ರೀವನನ್ನು ಕೆಳಗೆ ಹಾಕಿ ಪಾದಗಳಿಂದಾಗಿ ತುಳಿಯುತ್ತಾ ಇದ್ದಾನೆ. ಸುಗ್ರೀವನು ಹೇಗೋ ಮಾಡಿ ಆ ಪಾದಗಳ ಒಂದು ರಂಧ್ರದಿಂದಾಗಿ ತಪ್ಪಿಸಿಕೊಂಡು ಹೊರಗೆ ಬಂದಿದ್ದಾನೆ. ಇನ್ನು ಶೂಲದಿಂದಾಗಿ ಆ ಸುಗ್ರೀವನನ್ನು ಸಂಹಾರ ಮಾಡಬೇಕು ಅಂತ ಹೋದಾಗ ಸರಿಯಾಗಿ ಆಗ ಹನುಮಂತ ದೇವರು ಬಂದು ಆ ಶೂಲವನ್ನು ತಡೆದಿದ್ದಾರೆ. ತಮ್ಮ ಮೊಣಕಾಲಿನಿಂದಾಗಿ ಆ ಶೂಲವನ್ನು 2 ಭಾಗವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನು ಮಾಡಿ ಆ ಕುಂಭಕರ್ಣನ ಜೊತೆಗೆ ಆ ಕುಂಭಕರ್ಣನಿಗೆ ಜೋರಾಗಿ ಪ್ರಹಾರವನ್ನು ಮಾಡಿದ್ದಾನೆ. ಆಗ ಆ ಕುಂಭಕರ್ಣನು ಕೆಳಗೆ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಆ ಸುಗ್ರೀವನನ್ನು ಮತ್ತೆ ತಿರುಗಿ ಕರೆದುಕೊಂಡು ಹೋಗಿದ್ದಾನೆ ರಾಮಚಂದ್ರ ದೇವರ ಹತ್ತಿರ. ಮತ್ತೆ ಕುಂಭಕರ್ಣನು ಮತ್ತೆ ತನಗೆ ಎಚ್ಚರ ಬಂದ ಕೂಡಲೇ ಮತ್ತೆ ರಾಮದೇವರ ಜೊತೆಗೆ ಯುದ್ಧಕ್ಕಾಗಿ ಅಂತ ಬರುತ್ತಾ ಇದ್ದಾನೆ. ಆಗ ಅನೇಕ ಜನ ಕಪಿಗಳನ್ನು ತನ್ನ ಬಾಯಲ್ಲಿ ಹಾಕಿ ನುಂಗಿಬಿಡುತ್ತಾ ಇದ್ದಾನೆ. ಅಂದರೆ ಕಚ್ಚುತ್ತಾ ಇಲ್ಲ, ಕೇವಲ ನುಂಗಿಬಿಡುತ್ತಾ ಇದ್ದಾನೆ ಹಾಕಿಕೊಂಡು. ಆಗ ಒಳಗೆ ಹೋದಂತಹ ಕಪಿಗಳೆಲ್ಲರೂ ಕೂಡ ಏನು ತನ್ನ ರೋಮಕೂಪಗಳಿಂದಾಗಿ ಮತ್ತೆ ಹೊರಗೆ ಬಂದು ಬಿಡುತ್ತಾ ಇದ್ದಾರೆ. ಏನು ಬೆವರು ಹೊರಗೆ ಬರೋದಕ್ಕಾಗಿ ಅಂತ ಏನು ಸಣ್ಣ ಸಣ್ಣ ಪೊರೆಗಳು ಇರಬೇಕಲ್ಲ, ಆ ಪೊರೆಗಳು ಆ ಕುಂಭಕರ್ಣನಿಗೆ ದೊಡ್ಡಂತಹ ಪೊರೆಗಳು, ಆ ಪೊರೆಗಳಿಂದಾಗಿ ಹೊರಗೆ ಬಂದು ಬಿಡುತ್ತಾ ಇದ್ದಾರೆ. ಆ ಕಪಿಗಳೆಲ್ಲರೂ ಕೂಡ ಬಂದು ದೊಡ್ಡ ಪರ್ವತವನ್ನು ಹೇಗೆ ಏರಬೇಕೋ ಹಾಗೆ ಕುಂಭಕರ್ಣನ ತಲೆಯ ಮೇಲೆ ಏರುತ್ತಾ ಇದ್ದಾರೆ. ಆಗ ನೊಣಗಳು ದೋಮಿಗಳು ಬಂದಾಗ ಗಜವು ತನ್ನ ದೇಹವನ್ನು ಯಾವ ರೀತಿಯಾಗಿ ಅಲ್ಲಾಡಿಸಬೇಕೋ ಹಾಗೆ ಕುಂಭಕರ್ಣನನ್ನು ತನ್ನ ದೇಹವನ್ನು ಅಲ್ಲಾಡಿಸುತ್ತಾ ಇದ್ದಾನೆ. ಆ ಕಪಿಗಳೆಲ್ಲರೂ ಕೂಡ ಕೆಳಗೆ ಬಿದ್ದಿದ್ದಾರೆ. ಆಗ ಆ ರಾಮಚಂದ್ರ ದೇವರು ಅವನ ಶಿರಸ್ಸನ್ನು, ತನ್ನ ಬಾಹುಗಳನ್ನು, ಪಾದಗಳನ್ನು ಛೇದನೆ ಮಾಡಿ ಆ ಕುಂಭಕರ್ಣನನ್ನು ಸಂಹಾರ ಮಾಡಿದ್ದಾರೆ. ಆ ಕುಂಭಕರ್ಣನ ದೇಹವನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದಾರೆ. ಆ ಸಮುದ್ರದಲ್ಲಿ ಬಿದ್ದರೆ ಆ ಸಮುದ್ರದ ನೀರು ಹೆಚ್ಚಾಯಿತಂತೆ. ಅಂತಹ ಮಹಾಕಾಯ ಆ ಕುಂಭಕರ್ಣದು. ಅವನ ಕಾಯ ಎಷ್ಟಿತ್ತು, ಅವನ ದೇಹ ಎಷ್ಟಿತ್ತು ಅಂತಂದರೆ ಹೇಳುತ್ತಾರೆ 3 ಲಕ್ಷ ಯೋಜನದಷ್ಟು ದೊಡ್ಡದಾದಂತಹ ದೇಹವಂತೆ. ಮತ್ತು ಇಂತಹ ಸಣ್ಣ ಲಂಕಾಪಟ್ಟಣದಲ್ಲಿ ಹೇಗಿದ್ದ ಅಂತಂದರೆ, ಲಂಕಾಪಟ್ಟಣಕ್ಕೆ ಬರೋದಕ್ಕಿಂತಲೂ ಪೂರ್ವದಲ್ಲಿ ತನಗೆ 3 ಲಕ್ಷ ಯೋಜನದಷ್ಟು ದೊಡ್ಡ ದೇಹವಿದ್ದರೂ ಕೂಡ ಆ ಲಂಕಾಪುರದಲ್ಲಿ ವಾಸ ಮಾಡಬೇಕು ಅಂತನ್ನೋದಕ್ಕಾಗಿ ಅಂತ ಹೇಳಿಬಿಟ್ಟು ತನ್ನ ದೇಹವನ್ನು ಸಂಕೋಚಪಡಿಸಿಕೊಂಡು ಇದ್ದನಂತೆ. ಈಗ ರಾಕ್ಷಸರು ತಾವು ಸಂಹಾರ ಹೊಂದಬೇಕಾದಾಗ ಮತ್ತೆ ತನ್ನ ಸ್ವರೂಪವನ್ನು ಹೊಂದಿ ತಾವು ಸಂಹಾರವನ್ನು ಹೊಂದುತ್ತಾರೆ. ಮಾರೀಚನನ್ನು ಬಗ್ಗೆ ಕೇಳುತ್ತೇವೆ ಅಲ್ಲ, ಮಾಯಾ ಮೃಗದ ವೇಷದಲ್ಲಿ ಬಂದಿರುತ್ತಾನೆ. ಸಂಹಾರವಾಗುವಂತಹ ಸಂದರ್ಭದಲ್ಲಿ ಮತ್ತೆ ರಾಕ್ಷಸನಾಗಿ ಮೃತನಾಗುತ್ತಾನೆ. ಕೃಷ್ಣಾವತಾರದಲ್ಲೂ ಕೂಡ ಕೇಳುತ್ತೇವೆ, ಪೂತನೆಯು ಸುಂದರವಾದಂತಹ ಸ್ತ್ರೀಯ ವೇಷದಲ್ಲಿ ಬಂದಿರುತ್ತಾಳೆ. ಇನ್ನು ಸಂಹಾರ ಮಾಡಿದ ಮೇಲೆ ಮತ್ತೆ ದೊಡ್ಡದಾದಂತಹ ರಾಕ್ಷಸ ದೇಹವನ್ನು ಪಡೆದುಕೊಳ್ಳುತ್ತಾಳೆ. ಹಾಗೆ ಆ ಕುಂಭಕರ್ಣನ ಸಂಹಾರ ಮಾಡಿದಾಗ ತನ್ನ ಸಣ್ಣ ದೇಹವೇನಿತ್ತೋ ಅದು ತನ್ನ ಸ್ವಾಭಾವಿಕವಾದಂತಹ 3 ಲಕ್ಷ ಯೋಜನದಂತಹ ದೊಡ್ಡ ದೇಹ ಅಂತನ್ನೋದು ಆಗಿದೆ. ಆ ದೇಹವನ್ನು ಸಮುದ್ರದಲ್ಲಿ ಬೀಳಿಸಿದ್ದಾನೆ. ಆ ಸಮುದ್ರದ ನೀರು ಉಕ್ಕೇರಿ ಬಂದಿದೆ. ಅಂತಹ ದೊಡ್ಡ ದೇಹ ಅಂತನ್ನೋದನ್ನು ಸಮುದ್ರದಲ್ಲಿ ಬೀಳಿಸಿದ್ದಾನೆ. ರೀತಿಯಾಗಿ ಕುಂಭಕರ್ಣನ ಸಂಹಾರವೂ ಕೂಡ ಆಗಿದೆ. ಆ ಸುದ್ದಿಯನ್ನು ಅಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ಬಂದು ರಾವಣನಿಗೆ ತಿಳಿಸುತ್ತಾ ಇದ್ದಾರೆ. ರಾವಣನು ಅತ್ಯಂತ ಶೋಕವನ್ನು ಪಡುತ್ತಾ ಇದ್ದಾನೆ. ಅತ್ಯಂತ ಶೋಕಕ್ಕೆ ಒಳಗಾಗಿ ಇನ್ನೇನು ಮಾಡಬೇಕು, ನನ್ನ ಸಂಹಾರ ಅಂತನ್ನೋದು ನಿಶ್ಚಿತ ಎಂಬುದಾಗಿ ದುಃಖವನ್ನು ಪಡುತ್ತಾ ಇದ್ದಾನೆ. ಆಗ ರಾವಣನ ಮಗನಾದಂತಹ ಇಂದ್ರಜಿತ್ ಬರುತ್ತಾನೆ. ಇಂದ್ರಜಿತ್ ಬಂದು ಹೇಳುತ್ತಾನೆ, ಯಾಕಪ್ಪ ಚಿಂತೆ ಮಾಡುತ್ತಿ? ನನ್ನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ? ಇಂದ್ರನನ್ನೇ ನಾನು ಜಯಿಸಿದ್ದೇನೆ. ಹಾಗಾಗಿ ನನಗೆ ಇಂದ್ರಜಿತ್ ಎಂಬುದಾಗಿಯೂ ಕೂಡ ಹೆಸರು ಬಂದಿದೆ. ಹಾಗಾಗಿ ನಾನು ಇರಬೇಕಾದಾಗ ಯಾವುದೋ ಮನುಷ್ಯರಾಜನ ಮಗನನ್ನು ನೋಡಿ ಯಾಕೆ ಹೆದರುತ್ತಾ ಇದ್ದಿ? ನಾನು ಹೋಗಿ ಅವನನ್ನು ಸಂಹಾರ ಮಾಡುತ್ತೇನೆ, ಸಮಸ್ತ ಕಪಿಸೈನ್ಯವನ್ನು ಕೂಡ ಸಂಹಾರ ಮಾಡಿಕೊಂಡು ಬರುತ್ತೇನೆ ಎಂಬುದಾಗಿ ಇಂದ್ರಜಿತ್ತು ಯುದ್ಧಕ್ಕಾಗಿ ಅಂತ ಸನ್ನದ್ಧನಾಗುತ್ತಾ ಇದ್ದಾನೆ. ಮೊದಲಿಗೆ ಅಗ್ನಿಗೆ ಪೂಜೆಯನ್ನು ಮಾಡಿದ್ದಾನೆ, ರುದ್ರದೇವರ ಪೂಜೆಯನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಅಗ್ನಿಯ ಹಾಗೂ ರುದ್ರದೇವರ ಪೂಜೆಯನ್ನು ಮಾಡಿ ರಥವನ್ನು ಏರಿ ಯುದ್ಧಕ್ಕಾಗಿ ಅಂತ ಹೊರಟಿದ್ದಾನೆ. ಆ ರೀತಿಯಾಗಿ ಯುದ್ಧಕ್ಕಾಗಿ ಅಂತ ಹೊರಟು ಅವನು ತನ್ನ ರಥದಲ್ಲಿ ಕುಳಿತುಕೊಂಡು ಆಕಾಶ ಮಾರ್ಗಕ್ಕೆ ಹೋಗಿದ್ದಾನೆ. ಆಕಾಶದಲ್ಲಿ ಹೋಗಿ ಅದೃಶ್ಯನಾಗಿದ್ದಾನೆ. ಮಾಯೆಯಿಂದಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ನಾಗಾಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾನೆ. ಆ ರೀತಿಯಾಗಿ ನಾಗಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದಾಗ ಆ ಅಸ್ತ್ರದಿಂದಾಗಿ ಎಲ್ಲ ಕಪಿಗಳು ಮತ್ತು ಲಕ್ಷ್ಮಣ ಇವರೆಲ್ಲರೂ ಕೂಡ ಮೂರ್ಛಿತರಾಗಿ ಬಿಡುತ್ತಾರೆ. ಆ ನಾಗಪಾಶದಿಂದಾಗಿ ಅವರೆಲ್ಲರೂ ಕೂಡ ಬದ್ಧರಾಗಿ ಬಿಡುತ್ತಾರೆ. ಯದ್ಯಪಿ ಅಲ್ಲಿ ರಾಮಚಂದ್ರ ದೇವರಿಗೇನೆ ಆ ನಾಗಪಾಶವನ್ನು ಬಿಡಿಸುವಂತಹ ಸಾಮರ್ಥ್ಯ ಇತ್ತು, ಹನುಮಂತ ದೇವರಿಗೂ ಇತ್ತು, ಶೇಷದೇವರಿಗೂ ಇತ್ತು. ಹಾಗಿದ್ದರೂ ಕೂಡ
ಹಿಂದೆ ಎಲ್ಲ ದೇವತೆಗಳು ಕೂಡ ರಾಮಾವತಾರದಲ್ಲಿ ಹುಟ್ಟಿ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಭಗವಂತ ಆದೇಶ ಮಾಡಬೇಕಾದಾಗ ಗರುಡನಿಗೆ ಯಾವುದೇ ವಿಧವಾದಂತಹ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಆಗ ಗರುಡ ಹೇಳುತ್ತಾನೆ ಅಂತೆ, ಇಲ್ಲ ಭಗವಂತ, ನಾನು ಅವತಾರವನ್ನು ಮಾಡಿ ನಿನ್ನ ಒಂದು ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ಪರಮಾತ್ಮ ಹೇಳುತ್ತಾನೆ, ನೀನು ಅವತಾರವನ್ನು ಮಾಡಿ ಸೇವೆ ಮಾಡಬೇಕಾಗಿಲ್ಲ, ನಿನ್ನ ಮೂಲ ರೂಪದಿಂದಲೇ ಸೇವೆಯನ್ನು ಮಾಡಬಂತಿ ಎಂಬುದಾಗಿ ಹೇಳಿರುತ್ತಾನೆ. ಆ ಒಂದು ಸಂದರ್ಭ ಈಗ ಬಂದಿದೆ. ಈ ರೀತಿಯಾಗಿ ನಾಗಪಾಶದಿಂದಾಗಿ ಅವರೆಲ್ಲರೂ ಕೂಡ ಬದ್ಧರಾದಾಗ ಲಕ್ಷ್ಮಣ ದೇವರಿಗೆ ಮತ್ತು ಹನುಮಂತ ದೇವರಿಗೆ ಸಾಮರ್ಥ್ಯ ಇದ್ದರೂ ಕೂಡ ಈ ಕಾರ್ಯವನ್ನು ಗರುಡನಿಗೇನೆ ಒಪ್ಪಿಸಬೇಕು ಎಂಬುದಾಗಿ ರಾಮಚಂದ್ರ ದೇವರ ಮನಸ್ಸು ಇದೆ ಅಂತನ್ನೋದನ್ನು ತಿಳಿದಂತಹ ಅವರು ಸುಮ್ಮನೆ ಇದ್ದಾರೆ. ಆಗ ಗರುಡನು ಬಂದು ಆ ನಾಗಪಾಶವನ್ನು ಬಿಡಿಸಿದ್ದಾನೆ. ಅಷ್ಟರಲ್ಲಿ ಇಂದ್ರಜಿತ್ತು ರಾವಣನ ಹತ್ತಿರ ಹೋಗಿ ತನ್ನ ಪರಾಕ್ರಮವನ್ನು ಹೇಳಿಕೊಳ್ಳುತ್ತಾ ಇದ್ದಾನೆ. ನೋಡಪ್ಪ, ಎಲ್ಲ ಕಪಿಗಳನ್ನು ಲಕ್ಷ್ಮಣನಿಂದಾಗಿ ಸಹಿತರಾಗಿ ಎಲ್ಲ ಕಪಿಗಳನ್ನು ಕೂಡ ಬಂಧನೆ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆಗ ರಾವಣನು ಪ್ರಶಂಸೆಯನ್ನು ಮಾಡುತ್ತಾ ಇದ್ದಾನೆ ತನ್ನ ಮಗನನ್ನು. ಅಷ್ಟರಲ್ಲಿ ಕಪಿಗಳೆಲ್ಲವೂ ಕೂಡ ಮತ್ತೆ ನಾಗಪಾಶದಿಂದಾಗಿ ವಿಮುಕ್ತರಾಗಿ ಮತ್ತೆ ಸಿಂಹಧ್ವನಿಯನ್ನು ಮಾಡುತ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಧ್ವನಿ ಅಂತನ್ನೋದು ರಾವಣನಿಗೆ ಮತ್ತು ಇಂದ್ರಜಿತ್ತಿಗೆ ಕೇಳಿಸಿದೆ. ಅವರು ಮತ್ತೆ ಭಯಾಕ್ರಾಂತರಾಗಿದ್ದಾರೆ. ಆ ಇಂದ್ರಜಿತ್ತು ಮತ್ತೆ ಅಗ್ನಿಯ ಪೂಜೆಯನ್ನು ಮಾಡಿ ಮತ್ತೆ ಯುದ್ಧಕ್ಕಾಗಿ ಅಂತ ರಥದಲ್ಲಿ ಕುಳಿತುಕೊಂಡು ಮತ್ತೆ ಆಕಾಶ ಮಾರ್ಗದಲ್ಲಿ ಹಾರಿ ಅದೃಶ್ಯನಾಗಿದ್ದಾನೆ. ಈಗ ಮತ್ತೆ ನಾಗಪಾಶವನ್ನು ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗವನ್ನು ಮಾಡಿದ್ದಾನೆ. ಅದರಿಂದ ಎಲ್ಲ ಕಪಿಗಳು ಮತ್ತು ಲಕ್ಷ್ಮಣ ಅವರೆಲ್ಲರೂ ಕೂಡ ಮೂರ್ಛಿತರಾಗಿ ಬಿಟ್ಟಿದ್ದಾರೆ. ಆಗ ಹನುಮಂತ ದೇವರು ಒಬ್ಬರೇ ಅವರ ಎಚ್ಚರತ್ತು ಇರುತ್ತಾರೆ. ಆಗ ಹನುಮಂತ ದೇವರು ಹಾಗೆ ವಿಭೀಷಣನು ಆ ಒಂದು ಪ್ರಸಂಗದಲ್ಲಿ ಲಂಕಾಪುರಕ್ಕೆ ಹೋಗಿ ಎಲ್ಲ ಜನರು ಹೇಗಿದ್ದಾರೆ, ಈ ಎಲ್ಲ ಯುದ್ಧವಾಗಬೇಕಾದಾಗ ಯಾವ ಜನರಿಗೂ ಕೂಡ ಯಾವುದೇ ವಿಧವಾದಂತಹ ಅಸಮಾಧಾನ ಆಗಿರಬಾರ್ದು. ಹಾಗಾಗಿ ಲಂಕಾಪುರದಲ್ಲಿ ವಾಸ ಮಾಡುವಂತಹ ಸಜ್ಜನರು ಹೇಗಿದ್ದಾರೆ ನೋಡಿಕೊಂಡು ಬರೋಣ ಅಂತ ವಿಭೀಷಣನು ಹೋಗಿದ್ದ. ಹಾಗಾಗಿ ಆ ವಿಭೀಷಣನಿಗೆ ಯಾವುದೇ ವಿಧವಾದಂತಹ ಮೂರ್ಛೆ ಅಂತ ಅನ್ನೋದು ಬಂದಿರಲಿಲ್ಲ. ಹಾಗಾಗಿ ವಿಭೀಷಣ ಮತ್ತು ಹನುಮಂತ ದೇವರು ಇವರಿಬ್ಬರೂ ಕೂಡ ಜಾಂಬವಂತನ ಹತ್ತಿರ ಹೋಗಿ ಕೇಳುತ್ತಾರೆ, ಏನಪ್ಪ ಜೀವಿಸಿದ್ಯಾ ಇಲ್ಲ ಎಂಬುದಾಗಿ ಜಾಂಬವಂತನಿಗೆ ನೀರನ್ನು ಹಾಕಿ ಎಬ್ಬಿಸಿದಾಗ ಆಗ ಜಾಂಬವಂತ ಹೇಳುತ್ತಾ ಇದ್ದಾನೆ, ನಾನು ಜೀವಿತನಾಗಿ ಏನೇ ಇದ್ದೀನಿ, ಹನುಮಂತ ದೇವರಿಗೆ ಏನಾದರೂ ಆಗಿದೆಯಾ? ಹನುಮಂತ ದೇವರು ಜೀವಿಸಿ ಇದ್ದರೆ ಇವತ್ತು ನಾವೆಲ್ಲರೂ ಕೂಡ ಪ್ರಾಣದಿಂದಾಗಿ ಉಳಿಯುತ್ತೇವೆ. ಹನುಮಂತ ದೇವರು ಇಲ್ಲ ಅಂತ ಅಂದರೆ ನಮ್ಮೆಲ್ಲರ ಜೀವ ಅಂತ ಅನ್ನೋದು ಹೋದಂತೆಯೇ ಎಂಬುದಾಗಿ ಈ ರೀತಿಯಾಗಿ ಜಾಂಬವಂತ ಹೇಳುತ್ತಾ ಇದ್ದಾನೆ. ಆಗ ಹನುಮಂತ ದೇವರು ನಾನು ಜೀವಿಸಿಯೇ ಇದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಆಗ ಆ ಜಾಂಬವಂತನು ಗಂಧಮಾದನ ಪರ್ವತವನ್ನು ತರೋದಕ್ಕಾಗಿ ಅಂತ ಹೇಳುತ್ತಾನೆ. ಆ ಎಲ್ಲ ಕಥೆ ಅಂತ ಅನ್ನೋದು ಬಹಳ ವಿಸ್ತಾರವಾಗಿದೆ. ಎಲ್ಲ ಕಥೆಯನ್ನು ಕೂಡ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದೇ ಶ್ಲೋಕದಿಂದಾಗಿ ಸಂಗ್ರಹವನ್ನು ಮಾಡಿ ಹೇಳುತ್ತಾರೆ. ಪ್ರಾಕ್ಪಂಚಾಶತ್ಸಹಸ್ರೈರ್ವ್ಯವಹಿತಮಮಿತಂ ಯೋಜನೈಃ ಪರ್ವತಂತಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾ ಮನೀಷೀಃ ಅದ್ರಾಕ್ಷೀದುತ್ಪತಂತಂ ತ್ಯತ ಉತಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಘ್ರೌ ಪ್ರಣತಮಪಿ ತದೇ ಕಕ್ಷಣೇತ್ತಾಂ ಹಿಲೋಕಃ. ಹನುಮಂತ ದೇವರು ಅಲ್ಲಿಗೆ ಹಾರಿ ಹೋಗಿ ಗಂಧಮಾದನ ಪರ್ವತವನ್ನು ತಂದಿದ್ದಾರೆ. ಆ ಒಂದು ಗಂಧದಿಂದಲೇ, ಆ ಪರ್ವತದ ಗಂಧದಿಂದಲೇ ಆ ಎಲ್ಲ ಕಪಿಗಳು ಕೂಡ ಮತ್ತೆ ಎಚ್ಚೆತ್ತುಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮೂರ್ಛೆ ಅಂತ ಅನ್ನೋದು ಹೋಗಿದೆ. ಮೊದಲಿನಂತೆ ಮತ್ತೆ ಉತ್ಸಾಹದಿಂದ ಎದ್ದು ಕೂತು ಮತ್ತೆ ಸಿಂಹನಾದವನ್ನು ಮಾಡುತ್ತಾ ಇದ್ದಾರೆ. ಎಲ್ಲ ಕಾರ್ಯವನ್ನು ಮಾಡಿಸೋದಕ್ಕಾಗಿ ಕೇವಲ ಒಂದೇ ಒಂದು ಕ್ಷಣದಲ್ಲಿ ತತ್ಕ್ಷಣೇತ್ತಾಂ ಹಿಲೋಕಃ ಎಂಬುದಾಗಿ ಒಂದೇ ಕ್ಷಣದಲ್ಲಿ ಎಲ್ಲ ಕಾರ್ಯವನ್ನು ಕೂಡ ಹನುಮಂತ ದೇವರು ಮಾಡಿದ್ದಾರೆ. ಆಗ ಮತ್ತೆ ತೃತೀಯ ಸಲ, ಮೂರನೇ ಸಲ ಆ ಇಂದ್ರಜಿತ್ತು ಯುದ್ಧಕ್ಕಾಗಿ ಅಂತ ಬರುತ್ತಾ ಇದ್ದಾನೆ. ಅಗ್ನಿಯ ಪೂಜೆಯನ್ನು ಮಾಡಿ ಮತ್ತೆ ಆಕಾಶದ ಮಾರ್ಗಕ್ಕೆ ಹಾರಿದ್ದಾನೆ. ಆಗ ಲಕ್ಷ್ಮಣನು ರಾಮಚಂದ್ರ ದೇವರಿಗೆ ಕೇಳುತ್ತಾ ಇದ್ದಾನೆ, ನೋಡು ರಾಮ, ನೀನು ಆದೇಶವನ್ನು ಮಾಡಿದರೆ, ನೀನು ಆಜ್ಞೆ ಮಾಡಿದರೆ ಆ ಅಸುರನ ಮೇಲೆ, ಆ ಇಂದ್ರಜಿತ್ತಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅವನ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ಆಗ ಲಕ್ಷ್ಮಣನು ಹೇಳಿದಾಗ ಆಗ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ, ಈ ರೀತಿಯಾಗಿ ಅದೃಶ್ಯನಾದವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡೋದು ಇದು ನ್ಯಾಯವಲ್ಲ. ಹಾಗಾಗಿ ಕೇವಲ ಬಾಣಗಳಿಂದಲೇ ಯುದ್ಧ ಮಾಡುವಂತಹ ಸಾಮರ್ಥ್ಯವಿಲ್ಲ ಅಂತಂದರೆ ಹೇಳು, ನಾನೇ ಅವನ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡುತ್ತೇನೆ ಎಂಬುದಾಗಿ ರಾಮಚಂದ್ರ ದೇವರು ಬಾಣವನ್ನು ತೆಗೆದಿದ್ದಾರೆ. ಅದನ್ನು ಕಂಡಂತಹ ಇಂದ್ರಜಿತ್ತು ಇನ್ನು ರಾಮಚಂದ್ರ ದೇವರ ಕೈಗೆ ಸಿಕ್ಕಿ ಅಂತಂದರೆ ನನ್ನ ಮರಣ ಅಂತನ್ನೋದು ಖಂಡಿತ ಎಂಬುದಾಗಿ ತಿಳಿದುಕೊಂಡು ಪ್ರಾಣಭಯದಿಂದಾಗಿ ಪಲಾಯನವನ್ನು ಮಾಡಿದ್ದಾನೆ. ಮತ್ತು 4ನೇ ಬಾರಿ ಅಗ್ನಿಯ ಪೂಜೆಯನ್ನು ಮಾಡುತ್ತಾ ಇದ್ದಾನೆ ಯುದ್ಧಕ್ಕೆ ಬರೋದಕ್ಕಾಗಿ ಅಂತ. ಆಗ ವಿಭೀಷಣ ಹೇಳುತ್ತಾನೆ, ಇವನು ಅಗ್ನಿಯ ಪೂಜೆಯನ್ನು ಮಾಡಿಕೊಂಡು ಬಂದ ಅಂತಂದರೆ ಇವನಿಗೆ ವರ ಇದೆ, ಬ್ರಹ್ಮದೇವರ ವರ, ಅಗ್ನಿಯ ಪೂಜೆಯ ನಂತರ ಇವನ ವಧ ಅಂತ ಅನ್ನೋದು ಆಗೋದಿಲ್ಲ ಅಂತ. ಹಾಗಾಗಿ ಅವನ ಅಗ್ನಿ ಪೂಜೆಗೇನೆ ವಿಘ್ನೆಯನ್ನು ಮಾಡಿ ಅವನನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಹೇಳಿದಾಗ ಲಕ್ಷ್ಮಣನು ಎಲ್ಲ ಕಪಿಗಳಿಂದಾಗಿ ಸಹಿತನಾಗಿ ಆ ಇಂದ್ರಜಿತ್ತು ಇರುವಂತಹ ಸ್ಥಳಕ್ಕೆ ಹೋಗುತ್ತಾನೆ. ಆ ಅಗ್ನಿಪೂಜೆಯನ್ನು ನಿಲ್ಲಿಸಿ ಆ ಇಂದ್ರಜಿತ್ತಿನ ಜೊತೆಗೆ ಯುದ್ಧವನ್ನು ಆಡಿ ಆ ಇಂದ್ರಜಿತ್ತನ್ನು ಸಂಹಾರ ಮಾಡಿಬಿಡುತ್ತಾನೆ ಲಕ್ಷ್ಮಣ. ಈ ರೀತಿಯಾಗಿ ಎಲ್ಲ ರಾಕ್ಷಸರ ವಧ ಅಂತ ಅನ್ನೋದು ಕೂಡ ಆಗಿದೆ. ಇನ್ನು ರಾವಣನು
ಜೀವನಾಶೆಯನ್ನು ಬಿಟ್ಟುಕೊಂಡು ಬಿಟ್ಟಿದ್ದಾನೆ. ನನ್ನ ಮರಣ ಅಂತನ್ನೋದು ನಿಶ್ಚಿತ ಎಂಬುದಾಗಿ ತಿಳಿದು ಮರಣಾಭಿಮುಖವಾಗಿ ಹೋಗಬೇಕು ಅಂತನ್ನೋದು ಹೇಗೂ ನಿಶ್ಚಿತ ಎಂಬುದಾಗಿ ತಿಳಿದು ಯುದ್ಧಕ್ಕೆ ಸನ್ನದ್ಧನಾಗಿ ತನ್ನ ಒಂದು ರಥದಲ್ಲಿ ಕುಳಿತು ಹೋಗುತ್ತಾ ಇದ್ದಾನೆ. ಆ ಎಲ್ಲ ರಾಕ್ಷಸರ ಸೈನ್ಯವನ್ನು ಕರೆದುಕೊಂಡು ಹೋದರೆ ಆ ರಾಕ್ಷಸರ ಸೈನ್ಯ ಅಂತನ್ನೋದು ಪ್ರಳಯ ಸಾಗರದಷ್ಟು ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಅಷ್ಟು ಸೈನ್ಯ ಈ ಸಣ್ಣ ಲಂಕಾಪುರದಲ್ಲಿ ಹೇಗಿರಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಬ್ರಹ್ಮದೇವರ ವರವಿತ್ತು. ಈ ಅನೇಕ ಸಂಖ್ಯಾಕರಾದಂತಹ ರಾಕ್ಷಸರಿದ್ದರೂ ಕೂಡ ನಿನ್ನ ದೊಡ್ಡ ಸೈನ್ಯ ಅಂತನ್ನೋದು ಇದ್ದರೂ ಕೂಡ ಅಲ್ಪ ದೇಶದಲ್ಲೇನೇ ಆ ಎಲ್ಲ ಸೈನ್ಯವೂ ಕೂಡ ಇರುವಂತೆ ಆಗಲಿ ಎಂಬುದಾಗಿ ಬ್ರಹ್ಮದೇವರ ವರವೂ ಕೂಡ ಇತ್ತು. ಹಾಗಾಗಿ ಪ್ರಳಯ ಸಾಗರದಷ್ಟು ಆ ಸೈನ್ಯವನ್ನು ಕಂಡು ಆ ಕಪಿಗಳೆಲ್ಲವರು ಕೂಡ ಪಲಾಯನವನ್ನು ಮಾಡುತ್ತಾ ಇದ್ದಾರೆ. ಸೇತುವೆಯನ್ನು ದಾಟಿ ಆಚೆಗೆ ಓಡಿಬಿಟ್ಟಿದ್ದಾರೆ. ಹೀಗೆ ತನ್ನ ಪರಾಕ್ರಮವನ್ನು ತೋರುತ್ತಾ ಇದ್ದಾನೆ ರಾವಣ. ಎಲ್ಲ ಕಪಿಗಳ ಜೊತೆಗೂ ಕೂಡ ಯುದ್ಧವನ್ನು ಮಾಡುತ್ತಾ ರಾಮಚಂದ್ರ ದೇವರ ಜೊತೆಗೆ ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ. ರಾಮಚಂದ್ರ ದೇವರು ಮತ್ತು ರಾವಣ ಇವರಿಬ್ಬರೂ ಕೂಡ ಘನಘೋರವಾದಂತಹ ಯುದ್ಧವನ್ನು ಆಡಿದ್ದಾರೆ. ರಾಮಚಂದ್ರ ದೇವರು ಅನೇಕ ಬಾಣಗಳನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಕೊನೆಗೆ ಆ ರಾವಣನ 10 ಶಿರಸ್ಸುಗಳನ್ನು ಕೂಡ ಒಂದೇ ಬಾಣದಿಂದಾಗಿ ಛೇದನೆಯನ್ನು ಮಾಡಿದ್ದಾರೆ. ಹೀಗೆ ಛೇದನೆಯನ್ನು ಮಾಡಿದರೂ ಕೂಡ ಬ್ರಹ್ಮದೇವರ ಒಂದು ವರವಿದ್ದದ್ದರಿಂದಾಗಿ ಮತ್ತೆ ತನ್ನ ಎಲ್ಲ 10 ಶಿರಸ್ಸುಗಳು ಕೂಡ ಮತ್ತೆ ಪೂರ್ವದಂತೆ ಬಂದು ಇವೆ. ಈ ರೀತಿಯಾಗಿ ಎಷ್ಟು ಬಾರಿ ಛೇದನೆಯನ್ನು ಮಾಡಿದರೂ ಕೂಡ ಅವನನ್ನು ಸಂಹಾರ ಅಂತ ಅನ್ನೋದು ಆಗುತ್ತಾ ಇಲ್ಲ. ಆಗ ರಾಮಚಂದ್ರ ದೇವರಿಗೆ ಗೊತ್ತಾಯಿತು, ಇನ್ನು ಇವನ ಜೊತೆಗೆ ಕ್ರೀಡೆ ಆಡಿದ್ದು ಸಾಕು, ಲೀಲೆಯನ್ನು ಮಾಡಿದ್ದು ಸಾಕು ಎಂಬುದಾಗಿ ತಿಳಿದುಕೊಂಡು ಅವನ ಹೃದಯಕ್ಕೆ ಪ್ರಹಾರವನ್ನು ಮಾಡಿದ್ದಾರೆ ಬಾಣದಿಂದಾಗಿ. ಇನ್ನು ರಾವಣನು ಕೆಳಗೆ ಸತ್ತು ಬಿದ್ದಿದ್ದಾನೆ. ಅವನ ರಾವಣನ ವಧ ಅಂತ ಅನ್ನೋದು ಆಗಿದೆ. ಈ ರೀತಿಯಾಗಿ ಎಲ್ಲ ಶತ್ರುಗಳನ್ನು ಕೂಡ ರಾಮಚಂದ್ರ ದೇವರು ಸಂಹಾರ ಮಾಡಿದ್ದಾರೆ. ಮೇಲಿನಿಂದಾಗಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ ರಾಮಚಂದ್ರ ದೇವರ ಮೇಲೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ರಾಮಚಂದ್ರ ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ರಾಮಚಂದ್ರ ದೇವರ ದಿವ್ಯವಾದಂತಹ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಯಾವಾಗ ಅಸುರರಿಂದಾಗಿ ಪೀಡೆ ಅಂತನ್ನೋದು ಬಂದಿದೆಯೋ ಆಗೆಲ್ಲವೂ ಕೂಡ ನೀನು ರಕ್ಷಣೆಯನ್ನು ಮಾಡಿದ್ದಿ. ಹೀಗೆ ಮತ್ತೆ ಅಸುರರಿಂದಾಗಿ ಪೀಡೆ ಅಂತನ್ನೋದು ಬಂದಾಗ ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಆಗ ಸೀತಾಕೃತಿಯು ರಾಮಚಂದ್ರ ದೇವರ ಹತ್ತಿರ ಬರುತ್ತಾಳೆ. ಆಗ ರಾಮಚಂದ್ರ ದೇವರು ಶುದ್ಧಿಯನ್ನು ಪರೀಕ್ಷೆ ಮಾಡುವಂತಹ ಒಂದು ನೆಪದಿಂದಾಗಿ ಅಂತ ಅಗ್ನಿ ಪ್ರವೇಶವನ್ನು ಮಾಡಿಸುತ್ತಾರೆ. ಆಗ ಸೀತಾಕೃತಿ ಇಬ್ಬರು ಸೀತೆಯು ಪ್ರಕಟರಾಗುತ್ತಾರೆ. ಆಗ ಅಗ್ನಿಯು ಕೈಲಾಸದಲ್ಲಿರುವಂತಹ ನಿಜವಾದಂತಹ ಸೀತೆಯನ್ನು ಕರೆದುಕೊಂಡು ಬಂದಿರುತ್ತಾನೆ. ಆ ನಿಜವಾದಂತಹ ಸೀತೆಯನ್ನು ರಾಮಚಂದ್ರ ದೇವರು ಕರೆದುಕೊಳ್ಳುತ್ತಾರೆ. ಆ ಸೀತೆಯನ್ನು ಹೊಂದಿ ಅತ್ಯಂತ ಸಂತುಷ್ಟರಾಗುತ್ತಾರೆ ರಾಮಚಂದ್ರ ದೇವರು. ಮತ್ತು ಸೀತೆಯೂ ಕೂಡ ರಾಮನನ್ನು ನೋಡಿ ಅತ್ಯಂತ ಸಂತುಷ್ಟರಾಗುತ್ತಾಳೆ. ಈ ರೀತಿಯಾಗಿ ಸೀತಾರಾಮರ ಸಮಾಗಮ ಅಂತನ್ನೋದು ಆಗಿದೆ. ರೀತಿಯಾಗಿ ಅನನ್ಯವಾದಂತಹ ಸೇವೆಯನ್ನು ಮಾಡಿದಂತಹ ಎಲ್ಲ ಕಪಿಗಳಿಗೂ ಕೂಡ ಕೊನೆಗೆ ಭಗವಂತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಎಂಬುದಾಗಿ ಮೋಕ್ಷವನ್ನೇ ಪ್ರಸಾದಿಸಿದ್ದಾನೆ. ಇನ್ನು ರಾಮಚಂದ್ರ ದೇವರಿಗೆ ಹನುಮಂತನಿಗೆ ಇಷ್ಟು ಸೇವೆಯನ್ನು ಮಾಡಿರುವಂತಹ ಹನುಮಂತನಿಗೆ ತಿರುಗಿ ಏನು ಕೊಡಬೇಕು ಎಂಬುದಾಗಿ ತಿಳಿಯದೆ ಸಹಭೋಗವನ್ನೇ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಅಪಾರವಾದಂತಹ ಅನುಗ್ರಹವನ್ನು ಎಲ್ಲರ ಮೇಲೂ ಕೂಡ ಭಗವಂತ ಮಾಡಿದ್ದಾನೆ. ಇಂತಹ ಮಂಗಳಕರವಾದಂತಹ ಸೀತಾರಾಮರ ಸಮಾಗಮನದಿಂದಾಗಿ ಈ ಒಂದು ಪ್ರವಚನದ ಮಾಲಿಕೆಯನ್ನು ನಾವು ಮುಗಿಸೋಣ. ಈ ರೀತಿಯಾಗಿ ಮಂಗಳಕರವಾದಂತಹ ಭೂಭಾರ ಹರಣದ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ, ಅಧರ್ಮದ ಪರಾಜಯ, ಧರ್ಮದ ಪರಾಜಯ, ಎಲ್ಲ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ. ಈ ಎಲ್ಲ ಭೂಭಾರ ಹರಣದಿಂದಾಗಿ ನಾವು ತಿಳಿಯಬೇಕಾದಂತಹ ಒಂದು ಸಂದೇಶ ಏನಾದರೂ ಇದ್ದರೆ, ರಾಮಚಂದ್ರ ದೇವರಿಗೆ ಈ ಎಲ್ಲ ಅಸುರರನ್ನು ಸಂಹಾರ ಮಾಡಿ ಎಲ್ಲ ಅಸುರ ನಿಗ್ರಹವನ್ನು ಮಾಡಿ ಧರ್ಮಸ್ಥಾಪನೆ ಮಾಡುವಂತಹ ಸಾಮರ್ಥ್ಯ ರಾಮಚಂದ್ರ ದೇವರಿಗೆ ತಾವೊಬ್ಬರಿಗೇನೆ ಈ ಎಲ್ಲ ಕಾರ್ಯವನ್ನು ಮಾಡಿಸುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದಿತ್ತು. ಹಾಗಿದ್ದರೂ ಕೂಡ ಎಲ್ಲ ದೇವತೆಗಳ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತಲೇ ಈ ರೀತಿಯಾಗಿ ರಾಮಚಂದ್ರ ದೇವರು ಆ ದೇವತೆಗಳಿಂದಾಗಿ ಸೇವೆಯನ್ನು ಪಡೆದಿದ್ದಾನೆ. ಹಾಗಾಗಿ ನಮಗೆ ಏನಾದರೂ ನಾವು ನಮ್ಮ ಜೀವನದಲ್ಲಿ ಭಗವಂತನ ಸೇವೆಯನ್ನು ಮಾಡುವಂತಹ ಯಾವುದೋ ಒಂದು ಸಂದರ್ಭದಲ್ಲಿ ಅವಕಾಶ ಅಂತ ಅನ್ನೋದು ಲಬ್ಧವಾದಾಗ ಅದರಿಂದಾಗಿ ನಾವು ಅಹಂಕಾರಕ್ಕೆ ಒಳಗಾಗಬಾರದು. ಇದು ಕೇವಲ ಭಗವಂತನು ನನ್ನ ಮೇಲೆ ಮಾಡಿದಂತಹ ಅನುಗ್ರಹ ಎಂಬುದಾಗಿ ತಿಳಿದು ಆ ಒಂದು ಸೇವೆಯನ್ನು ಮಾಡಬೇಕು ಅಂತನ್ನುವಂತಹ ಒಂದು ಸಂದೇಶವನ್ನು ಎಲ್ಲ ದೇವತೆಗಳು ಕೂಡ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಈ ರೀತಿಯಾಗಿ ಈ ಭೂಭಾರ ಹರಣ ಮತ್ತು ಸೀತಾರಾಮರ ಸಮಾಗಮ ಅಂತ ಅನ್ನೋದು ಮಂಗಳಕರವಾದಂತಹ ಸಮಾಗಮವನ್ನು ಕೇಳಿದ್ದೇವೆ. ಇಲ್ಲಿಗೆ ನಾವು ಈ ಒಂದು ಪ್ರವಚನ ಮಾಲಿಕೆಯನ್ನು ಮುಗಿಸೋಣ. ಈ ಒಂದು ಸುಸಂದರ್ಭದಲ್ಲಿ, ಈ ಪರ್ವಕಾಲದಲ್ಲಿ ನಾವು ರಾಮಚಂದ್ರ ದೇವರಲ್ಲಿ ಏನಾದರೂ ಬೇಡಬೇಕಾಗಿತ್ತು ಅಂತಂದರೆ ಹನುಮಂತ ದೇವರೇ ನಮಗೆ ತಿಳಿಸಿಕೊಡುತ್ತಾರೆ. ಪ್ರವರ್ಧತಾಂ ಭಕ್ತಿ ರಣಂ ಕ್ಷಣೇ ಕ್ಷಣೆ ಎಂಬುದಾಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿನ್ನಲ್ಲಿ ಅಧಿಕವಾದಂತಹ ಭಕ್ತಿಯನ್ನು ಕೊಡು, ದೃಢವಾದಂತಹ ಭಕ್ತಿಯನ್ನು ಕೊಡು ಎಂಬುದಾಗಿ ಹನುಮಂತ ದೇವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಾರ್ಥನೆಯನ್ನು ಮಾಡಬೇಕು ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಆ ಪ್ರಾರ್ಥನೆಯನ್ನು, ಪ್ರಾರ್ಥನಾರೂಪವಾದಂತಹ ಕುಸುಮವನ್ನು ಎಲ್ಲ ಗುರುದೇವತೆಗಳ ದ್ವಾರ, ವಿಶೇಷವಾಗಿ ಹನುಮಂತ ದೇವರ ದ್ವಾರ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಅದನ್ನು ಸಮರ್ಪಣೆ ಮಾಡೋಣ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ 2 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಏನಾದರೂ
ಗುಣಗಳು ಇತ್ತು, ನನ್ನ ಈ ಒಂದು ವಾಕುಸುಮದಲ್ಲಿ ಏನಾದರೂ ಒಂದು 4 ಗುಣಗಳು ಇದ್ದವು ಅಂತಂದರೆ ಎಲ್ಲವೂ ಕೂಡ ನಮ್ಮ ಗುರುಗಳ ಅನುಗ್ರಹದಿಂದಾಗಿ ಪ್ರಾಪ್ತವಾದದ್ದು. ಏನಾದರೂ ದೋಷಗಳಿದ್ದರೆ ಅದು ನನ್ನದು ಎಂಬುದಾಗಿ ಚಿಂತಿಸುತ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಅನೇನ ಭಾವ್ಯೋತ್ಪುಣ್ಯಂ ತದಾಪ್ನೋತು ಗುರು ನಮ್ಮ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.